ಚಂದ್ರಕಾಂತದ ಶಿಲೆಯಲ್ಲಿ ಜಲವಿಲ್ಲದನ್ನಕ್ಕ ಚಂದ್ರಕಾಂತದ ಶಿಲೆಯಲ್ಲಿ ಜಲವಿಲ್ಲದನ್ನಕ್ಕ ಶೈತ್ಯವ ತೋರುವ ಪರ್ಯಂತೋ ಸೂರ್ಯಕಾಂತದ ಶಿಲೆಯಲ್ಲಿ ಸೂರ್ಯಕಾಂತದ ಶಿಲೆಯಲ್ಲಿ ಅಗ್ನಿಯಿಲ್ಲ ಉಷ್ಣವ ತೋರುವ ಪರ್ಯಂತೋ ಶರಣಂಗೆ ಶರಣಂಗೆ ಪಕ್ಕೆ ಕಾಯ ಬಿಲ್ಲದನ್ನಕ್ಕ ಕೂಡಲ ಸಂಗಯ್ಯ ನಾನರಿವ ಪರ್ಯಂತೋ ಪರ್ಯಂತೋ. ಹೇಳ್ರಿ ಭಾವಾರ್ಥ ಹೇಳ್ರಿ. ಇದರ ಸಂಕ್ಷಿಪ್ತ ಭಾವಾರ್ಥ ಪಡಿ. ಚಂದ್ರಕಾಂತದಲ್ಲಿ ನೀರಿಲ್ಲದಿರುವಾಗ, ಸೂರ್ಯಕಾಂತದಲ್ಲಿ ಅಗ್ನಿ ಇಲ್ಲದಿರುವಾಗ ಶೀತವನ್ನು ಮತ್ತು ಉಷ್ಣವನ್ನು ತೋರಿಸುವುದು ಹೇಗೆ? ಹಾಗೆ ಶರಣರಲ್ಲಿ ಭಕ್ತಿ ಎಂಬುದಿಲ್ಲದಿದ್ದರೆ ಕೂಡಲ ಸಂಗಮ ದೇವರನ್ನು ತಿಳಿದುಕೊಳ್ಳುವುದು ಹೇಗೆ ಅಂತ ಈ ವಚನದ ಸಂಕ್ಷಿಪ್ತ ಭಾವಾರ್ಥ. ಈಗ ಅಗ್ನಿಗೆ ಮತ್ತು ಸೂರ್ಯಕಾಂತ ಶಿಲೆ, ಅಗ್ನಿಗೆ ಮತ್ತು ಸೂರ್ಯಕಾಂತ ಶಿಲೆಗೆ, ಮತ್ತೆ ಶೀತಕ್ಕ ಮತ್ತು ಚಂದ್ರಕಾಂತ ಶಿಲೆಗೆ, ಮತ್ತು ಭಕ್ತಿ ಮತ್ತು ಕೂಡಲ ಸಂಗಮನ ಶರಣರಿಗೆ ಸಂಬಂಧ ಅದ ಇಲ್ಲ. ಭಕ್ತಿಗೂ ಮತ್ತು ಶರಣನಿಗೂ, ಚಂದ್ರಕಾಂತ ಶಿಲೆಗೂ ಮತ್ತು ಶೀತತ್ವಕ್ಕೂ, ಉಷ್ಣ ಅಂದ್ರೆ ಉಷ್ಣಕ್ಕೂ ಮತ್ತು ಸೂರ್ಯಕಾಂತ ಶಿಲೆಗೂ ಸಂಬಂಧದಲ್ಲ. ಇದು ಎಂತ ಸಂಬಂಧ ಅಂತ, ಸಮವಾಯಿ ಸಂಬಂಧ ಅಂದ್ರೆ ಇದೆ. ಸಮವಾಯಿ ಸಂಬಂಧ ಹಂಗಲ್ಲ, ಅದರದ ಅಂತರ್ಗತವಾಗ್ಯದ. ಉಷ್ಣ ಏನಾಗ್ಯದ ಸೂರ್ಯಕಾಂತ ಶಿಲೆಯಲ್ಲಿ ಅಂತರ್ಗತವಾಗ್ಯದ. ಬಿಲ್ಟಿನ್ ಅಂತಾರ ಅದಕ್ಕೆ, ಅದರೊಳಗೆ ಅದ. ಒಂದು ವೇಳೆ ಅದರೊಳಗಿಂದ ಉಷ್ಣತೆಯನ್ನ ಹೊರಗೆ ತೆಗೆದು ಬಿಟ್ರೆ ಅದು ಸೂರ್ಯಕಾಂತ ಶಿಲೆ ಅನಿಸ್ಕೊಳ್ಳಂಗೆ ಇಲ್ಲ, ಅದು ಸಾಮಾನ್ಯ ಶಿಲೆ ಅನಿಸ್ಬೇಕು. ಅದು ಸೂರ್ಯಕಾಂತ ಶಿಲೆ ಅಂತ ಯಾಕೆ ಅನಿಸ್ಕೊಳಕತ್ತದ? ಅದರೊಳಗೆ ಉಷ್ಣತೆ ಸಂಗ್ರಹ ಮಾಡ್ಕೊಂಡದ್ದಕ್ಕೆ ಅದು ಸೂರ್ಯಕಾಂತ ಶಿಲೆ ಅನಿಸ್ಬೇಕು. ಅದರ ಸ್ವಭಾವ, ಸೂರ್ಯಕಾಂತ ಶಿಲೆಯ ಸ್ವಭಾವನೇ ಉಷ್ಣ. ಚಂದ್ರಕಾಂತ ಶಿಲೆ ಒಳಗ ಶೀತತ್ವ ಸಂಗ್ರಹ ಅದ ಅದರೊಳಗೆ. ಅದರೊಳಗಿಂದ ಅದರ ಸ್ವಭಾವ ಅದನ್ನ ತೆಗೆದು ಬಿಟ್ರಿ ಅಂತಂದ್ರೆ ಅದು ಚಂದ್ರಕಾಂತ ಶಿಲೆನೇ ಅನಿಸ್ಕೊಳ್ಳಂಗಿಲ್ಲ, ಸಾಮಾನ್ಯ ಶಿಲೆ ಆಗಿಬಿಡ್ತದೆ. ಅದೇ ರೀತಿ ಕೂಡಲ ಸಂಗನ ಶರಣ ಏನು ಸ್ವಭಾವ ಅಂದ್ರೆ ಒಂದು ಭಕ್ತಿನೇ ಅವನ ಸ್ವಭಾವ, ಅಂತರ್ಗತವಾಗ್ಯದ. ಭಕ್ತಿಗೂ ಮತ್ತು ಕೂಡಲ ಸಂಗನ ಶರಣನಿಗೂ ಏನದ ಅಂತಂದ್ರ ಸಮವಾಯಿ ಸಂಬಂಧ. ಈ ಸಮವಾಯಿ ಸಂಬಂಧ ಅಂತೇನಾದ ಅದನ್ನ ತೆಗೆದು ಬಿಟ್ರಿ ಅಂತಂದ್ರ ಅಲ್ಲಿ ಶರಣನೇ ಇಲ್ಲ, ಅವ ಸಾಮಾನ್ಯ ಮಾನವ ಆಗಿಬಿಡ್ತಾನ. ಭಕ್ತಿ ಇದ್ದದಕ್ಕೆ ಅವನ ಶರಣ ಅನಿಸ್ಕೊಳಕತ್ತಾನ. ಈಗ ಹೂವ ತಗೊಂಡು ಏನು ಪರಿಮಳ ಮೂಸಿಸ್ತಿರಲ್ಲ, ಮೂಗಿಗೆ ತಗೊಂಡು ಹೂವಿನ ಪರಿಮಳ ತಗೋತಿರಿಲ್ಲ, ಮತ್ತ ಪರಿಮಳನೇ ತೆಗೆದು ಬಿಟ್ರೆ ಅದು ಹೂವ ನಿರ್ಗಂಧ ಕುಸುಮ. ಆ ಪರಿಮಳಕ್ಕೂ ಮತ್ತು ಹೂವಿಗೂ ಎಂತ ಸಂಬಂಧ? ಸಮವಾಯಿ ಸಂಬಂಧ. ಆ ಹೂವಿನೊಳಗ ಪರಿಮಳ ಅಂತರ್ಗತವಾಗ್ಯದ, ಹೂವಿನೊಳಗೆ ಪರಿಮಳ ಅಂತರ್ಗತವಾಗಿ ಸಮವಾಯಿ ಸಂಬಂಧವನ್ನು ಹೊಂದ್ಯದ. ಆ ಪರಿಮಳನೇ ಇಲ್ಲ ಅಂತಂದ್ರೆ ಹೂವ ಏನಾಯ್ತು? ಒಂದು ಕಸ ಇದ್ದಂಗೆ ಅಷ್ಟೇ ಅದು. ಸಮವಾಯಿ ಸಂಬಂಧ ಇದು ಎಲ್ಲ ಕಡೆ ನೋಡ್ಕೊತ ಹೋಗ್ತಿರ್ಬೇಕು.
ಎಲ್ಲದರೊಳಗೂ ಸಮವಾಯಿ ಸಂಬಂಧ. ಅದರಂಗ ಮುಂದ ಶಿವ ಮತ್ತು ಶಕ್ತಿ ಇವರಿಬ್ಬರ ಸಂಬಂಧ ಈ ರೀತಿಯಾದ ಸಮವಾಯಿ ಸಂಬಂಧ ಅದ ಏನು, ಇದು ವಿಚಾರ ಮಾಡ್ಬೇಕು. ನಾವು ಮುಂದ ಜ್ಞಾನಕ್ಕೆ ಬರ್ಬೇಕು, ಆಧಾರ ಇಟ್ಕೊಂಡು. ಇದು ಏನರೇ ಹಂಗ ಅದ ಏನು, ಭಕ್ತಿಲಿಂತ ಅವ ಶರಣ ಅನಿಸ್ಕೊಂಡನ. ಈ ವಾಕ್ಯ ಚಾಲು ಮಾಡ್ಬೇಕು ನೀವೀಗ. ಭಕ್ತಿ ಇದ್ದದ್ದಕ್ಕೆ ಅವ ಶರಣ ಅನಿಸ್ಕೊಂಡನ. ಮತ್ತ ಉಷ್ಣತೆ ಇದ್ದದ್ದಕ್ಕ ಆ ಶಿಲೆ ಸೂರ್ಯಕಾಂತ ಶಿಲೆ ಅನಿಸ್ಕೊಂಡದ. ಮತ್ತೆ ಶೀತತ್ವ ಇದ್ದದ್ದಕ್ಕ ಆ ಶಿಲೆ ಚಂದ್ರಕಾಂತ ಶಿಲೆ ಅನಿಸ್ಕೊಂಡದ. ಹಂಗ ಶಕ್ತಿಲಿಂತ ಶಿವ ಅನಿಸ್ಕೊಂಡನೇನು, ಶಕ್ತಿ ಇದ್ದದ್ದಕ್ಕವ ಶಿವ ಅನಿಸ್ಕೊಂಡನೇನು. ಶಿವನಿಗೆ ಶಕ್ತಿಲಿಂತ ಹೆಸರು ಬಂದದೇನಂತ ಕೇಳಕತ್ತಾರ. ಶಕ್ತಿ ಆದಂತ ಶಿವ ಆದನೋ ಏನು ಶಿವ ಆದನಂತ ಶಕ್ತಿ ಆದೋ? ಸಮವಾಯ ಆಗಲ್ಲ. ಶಿವನಿಗೂ ಮತ್ತು ಶಕ್ತಿಗೆ ಏನ್ ಸಂಬಂಧ ಅದಲ್ಲ. ಈಗ ನಿಮ್ಮೊಳಗ ಶಕ್ತಿ ಆದಿಲ್ಲ, ನಿಮ್ಮೊಳಗ ಶಕ್ತಿ ಆದ ಇಲ್ಲ, ನಿಮ್ಮೊಳಗೆ ಶಕ್ತಿ ಆದಿಲ್ಲ, ನಿಮ್ಮದೊಂದು ಶಕ್ತಿ ಆದಿಲ್ಲ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಆದಿಶಕ್ತಿ, ಪರಾಶಕ್ತಿ ಅಂತ ಅವಕ್ಕೆ ಹೆಸರಿಟ್ಟವ್ರು. ಬೇರೆ ಬೇರೆ ಕೆಲಸ ಮಾಡ್ತಾವವು. ಅದಕ್ಕೆ ಆ ಶಕ್ತಿನೇ 4-5 ತರ ಕೆಲಸ ಮಾಡೋದಕ್ಕ ಏನಾಗ್ಯದ, 4-5 ಹೆಸರಿಟ್ಟಾರ. ಇರೋದು ಒಂದೇ ಶಕ್ತಿ. ಆ ಶಕ್ತಿ ನಿಮ್ದು ಆದ ಇಲ್ಲ. ಆ ಶಕ್ತಿ ನೀವು ಇದ್ದದಕ್ಕೆ ಆದೋ ಏನು ಶಕ್ತಿ ಇದ್ದದಕ್ಕೆ ನೀವು ಅದಿರೋ? ನೀವಿದ್ದದಕ್ಕೆ ಶಕ್ತಿ ಅದ. ಹಂಗ ಶಿವ ಇದ್ದದಕ್ಕೆ ಶಕ್ತಿ ಅದ ಹೊರತು ಶಕ್ತಿ ಇದ್ದದಕ್ಕೆ ಶಿವ ಇಲ್ಲ. ಹೀಗಾಗಿ ಈ ಸಮವಾಯಿ ಸಂಬಂಧ ಏನದ ಅಂತಂದ್ರೆ ಅಲ್ಲಿ ಶಿವಶಕ್ತಿಯರ ಮಧ್ಯೆ ಇಲ್ಲ. ಈ ಜಗತ್ತಿನೊಳಗೆ ಎಲ್ಲಾ ವಸ್ತುಗಳು ಏನದಾವ ಅದರೊಳಗಿನ ಸ್ವಭಾವವನ್ನು ಹಿಡ್ಕೊಂಡು ಆ ವಸ್ತುವಿಗೆ ನಾಮರೂಪ ಬಂದವ. ಈಗ ಬೆಲ್ಲ ಅದ, ಬೆಲ್ಲದೊಳಗಿಂದು ಸಿಹಿ ಗುಣ ತೆಗೆದ್ಬಿಟ್ರಿ ಅಂತಂದ್ರ ಬೆಲ್ಲನೇ ಅಲ್ಲ. ಆ ಸಿಹಿ ಗುಣ ಇದ್ದದಕ್ಕದ ಬೆಲ್ಲ ಅನಿಸ್ಕೊಂಡದ. ಹಂಗ ಶಕ್ತಿ ಇದ್ದದಕ್ಕೆ ಶಿವ ಅನಿಸ್ಕೊಂಡಿಲ್ಲ, ಶಿವ ಇದ್ದದಕ್ಕೆ ಶಕ್ತಿ ಅದ. ಹಿಂಗಾಗಿ ಅದ ಪ್ರತಿಯೊಂದು ಈ ಜಗತ್ತಿನ ಪದಾರ್ಥಗಳು ಹೆಂಗದವಂತಂದ್ರ ಅವುಗಳ ಒಳಗಿರುವಂತ ಗುಣ ಸ್ವಭಾವಗಳಿಂದ ಅವು ಗುರುತಿಸಿಕೊಂಡವ. ಆದ್ರೆ ಶಿವ ತನ್ನೊಳಗಿರುವಂತ ಶಕ್ತಿಲಿಂತ ತನ್ನನ್ನು ಗುರುತಿಸಿಕೊಂಡಿಲ್ಲ. ಶಿವ ಅದನಂತೇಳಿ ಶಕ್ತಿಗೊಂದು ಗುರುತು ಸಿಕ್ಕದ. ಶಿವನೇ ಇದ್ದಿದ್ದಿಲ್ಲ ಅಂದ್ರೆ ಶಕ್ತಿಗೆ ಎಲ್ಲಿ ಗುರುತು ಸಿಗ್ತೀವಿ? ಅದು ಇರ್ತಾನೆ ಇರಲಿಲ್ಲ ಶಿವ ಇದ್ದಿದ್ದಿಲ್ಲ ಅಂದ್ರೆ. ಹೆಂಗದ ನೋಡ್ರಿ, ಪ್ರಾಪಂಚಿಕ ವಸ್ತುಗಳಿಗೆ ಮತ್ತು ಪರಮಾತ್ಮಗಿರೋ ವ್ಯತ್ಯಾಸ. ಪ್ರಾಪಂಚಿಕ ವಸ್ತುಗಳು ಏನದವ ಅವುಗಳ ಒಳಗಿರುವ ಗುಣ ಸ್ವಭಾವಗಳಿಂದ ಆಧರಿಸಿ ಅವಕ್ಕ ಹೆಸರು ಬಂದವ. ಆದ್ರ ಪರಮಾತ್ಮ ಹಂಗಿಲ್ಲ, ಅವ ಅದನಂತೇಳಿ ಇವಕ್ಕೆ ಹೆಸರು ಬಂದವು. ಹಾ, ಆತ್ಮ ಯಾರು? ನೀವೇ ಆತ್ಮ. ನಿಮ್ ಒಳಗನ್ನೋದು ಏನಿಲ್ಲ, ನೀವೇ ಆತ್ಮ. ನಾನು ಅದೀನಿ ಅಂತೇಳಿ ಈ ಶಕ್ತಿಗೆ ಅರ್ಥ ಅದ. ನಾನೇ ಇದ್ದಿದ್ದಿಲ್ಲ ಅಂದ್ರೆ ಎಲ್ಲಿ ಶಕ್ತಿ, ಎಲ್ಲಿ ಭಕ್ತಿ? ನೀವು ಅದಿರಿ ಅಂತೇಳಿ ಅವೆಲ್ಲ ಅದೇ ಇದ್ದಿದ್ದಿಲ್ಲ ಅಂದ್ರೆ ನೀವೆಲ್ಲಿ ಇರ್ತಿದ್ರಿ? ಜೀವಾತ್ಮರಲ್ಲಿ ಭಕ್ತಿಯಿಂದ ಅವ ಶರಣ ಅನಿಸ್ಕೊತಾನ. ಪರಮಾತ್ಮನಲ್ಲಿ ಶಕ್ತಿಯಿಂದ ಅವ ಶಿವ ಅನಿಸ್ಕೊಳ್ಳಂಗಿಲ್ಲ, ಶಿವನಿಂದ ಶಕ್ತಿ ಅನಿಸ್ಕೊತ. ಜೀವನಿಗೂ ಶಿವನಿಗೂ ಇರೋ ವ್ಯತ್ಯಾಸ ನೋಡ್ರಿ ಹೆಂಗ. ಒಳಗೆ ಭಕ್ತಿ ಇದ್ದದಕ್ಕೆ ಅವ ಶರಣ ಅನಿಸ್ಕೊಂಡ ಜೀವ. ಆದ್ರೆ ಶಿವ
ಅವ ಶಿವ ಇದ್ದದಕ್ಕೆ ಶಕ್ತಿ ಅನಿಸ್ಕೊತದು. ಶಿವನೇ ಇದ್ದಿದ್ದಿಲ್ಲ ಅಂದ್ರೆ ಎಲ್ಲಿ ಶಕ್ತಿ ಇರ್ತದೆ? ಅದಕ್ಕೆ ಜೀವ ಶಕ್ತಿಯನ್ನು ಆಧರಿಸದ, ಶಿವ ತನ್ನ ಸ್ವಂತ ಅವಲಂಬನೆ ಮೇಲದನವ, ಯಾರ ಮೇಲೂ ಅವಲಂಬಿಸಿಲ್ಲ. ಈಗ ನೀವು ಒಂದು ಗಿಡದ ಮೇಲೆ ಕೂತೀರಿ ಅಂತ ತಿಳ್ಕೊಳ್ರಿ, ಆ ಗಿಡದ ಮೇಲೆ ಕೂತಾಗ ಆ ಗಿಡದ ಟೊಂಗಿ ಮುರಿತಂದ್ರೆ ಕೆಳಗೆ ಬಿದ್ದು ಬಿಡ್ತೀರಾ ಇಲ್ಲ? ಇದು ಎಂಥದ್ದು? ಭಕ್ತಿಯನ್ನು ಅವಲಂಬಿಸಿ ಶರಣ ಅಂದಂಗಿದು. ಆ ಟೊಂಗೆಯನ್ನು ಅವಲಂಬಿಸಿ ಕೂತೀರಿ ನೀವು. ಆದ್ರ ಹಕ್ಕಿ ಹೆಂಗದ? ಒಂದು ಹಕ್ಕಿ ಟೊಂಗಿ ಮೇಲೆ ಕೂತದ, ಅದು ಟೊಂಗಿ ಮುರಿದು ಬಿತ್ತಂದ್ರೆ ಅದನ್ನು ಕೆಳಗೆ ಬೀಳ್ತದೆ ಏನದು? ಅದರದ್ದು ಸಾಮರ್ಥ್ಯ ತನ್ನ ಸ್ವ ಸಾಮರ್ಥ್ಯದ ಮೇಲೆ ನಿಂತದದು. ಅದು ಟೊಂಗೆ ಸಪೋರ್ಟ್ ಮೇಲೆ ನಿಂತು ಕೂತಿಲ್ಲದು, ತನ್ನ ಸ್ವ ಸಾಮರ್ಥ್ಯದ ಮೇಲೆ ಆ ಜಾಗದಾಗ ಕೂತದದು. ಹೀಗಾಗಿ ಪರಮಾತ್ಮ ಸ್ವತಂತ್ರ ಸ್ವಸಮರ್ಥ, ಜೀವಾತ್ಮ ಏನದನ ಪರತಂತ್ರ. ಅವ ಅದನಂತ ಇವೆಲ್ಲ ಅದಾವ. ಆದ್ರೆ ಉಳಿದು ಎಲ್ಲ ಏನದವ ಅವದ್ರೊಳಗಿನ ಗುಣ ಸ್ವಭಾವಗಳು ಅದಾವ ಅಂತ ಹೇಳಿಕೆ ಆ ಟೊಂಗಿ ಆದತ್ತೇಳಿ ಅವ ಟೊಂಗಿ ಮೇಲೆ ಕೂತಾನ. ಆದ್ರೆ ಟೊಂಗಿ ಮ್ಯಾಲ ಕೂತೀನಿ ಅಂತ ನೀವು ಮ್ಯಾಲ ಕೂತೀನಿ, ಅದ್ರ ಮೇಲೆ ಕೂತಿದಿ, ಟೊಂಗಿ ಮೇಲೆ ಕೂತಿದಿ, ಟೊಂಗಿ ಮುರಿದು ಬಿತ್ತು ಅಂತಂದ್ರೆ ನೀನು ಹೊತ್ಕೊಂಡು ಬಿಡ್ತಿದ್ದಿ. ಇದು ಜೀವಾತ್ಮರ ಹಣೆ ಬರೋದು. ಪರಮಾತ್ಮಂದು ಹೆಂಗದ ಅಂತಂದ್ರ ಟೊಂಗಿ ಮುರಿದ್ರೂ ಹಕ್ಕಿ ತಂದು ತಾನೇ ಹೆಂಗ್ ಹಾರಿ ಸ್ವತಂತ್ರ ಇರ್ತದ, ತನ್ನ ರೆಕ್ಕೆಯ ಬಲದಿಂದ ಅದು ಅಲ್ಲಿ ಹೆಂಗ್ ಕೂತಿರ್ತದ, ಹಂಗ ಪರಮಾತ್ಮ ತನ್ನ ರೆಕ್ಕೆಯ ಬಲದಿಂದ, ತನ್ನ ನಾಮ, ತನ್ನ ರೂಪ, ತನ್ನ ಸ್ವಭಾವದಿಂದ ಕೂತಾನೆ ಹೊರತು ಈ ಶಕ್ತಿಯ ಒಂದು ಲೀಲೆಗಳಿಂದ ಅವನಿಗೆ ಯಾವ ನಾಮರೂಪಗಳು ಬಂದಿಲ್ಲ. ಅವ ಅದನಂತ ಇವೆಲ್ಲ ನಡೆದವ. ಆತ್ಮ ಆದಂತೇಳಕ್ಕೆ ಶಕ್ತಿಗೆ ಬಲ ಬತ್ತು. ಜೀವ ಆದೇವಂತಂದ್ರೆ ಶಕ್ತಿ ಆದ ಅಂತೇಳಿ ಶಕ್ತಿ ಏನ್ ಕೆಲಸ ಮಾಡ್ತದ ಅದ್ರ ಹೆಸರು ಬರ್ತು. ಜೀವ ಶಕ್ತಿಯ ಚಟುವಟಿಕೆಗಳಿಂದ ಹೆಸರು ಪಡ್ಕೊತದ. ಶಿವ ತನ್ನ ಒಂದು ಸ್ವಭಾವದಿಂದ ಶಕ್ತಿಗೆ ಇದು ಕೊಡ್ತಾನ, ಆಶ್ರಯ ಕೊಡ್ತಾನ. ಶಕ್ತಿಗೆ ಆಶ್ರಯ ತನ್ನ ಒಂದು ಸ್ವಭಾವದಿಂದ ಕೊಡ್ತಾನೆ ಹೊರತು ಆ ಶಕ್ತಿಲಿಂದ ಶಿವನಿಗೆ ಯಾವುದೇ ರೀತಿಯಾದಂತ ಅವನಿಗೆ ಅದ್ರ ಕೆಲಸ ಏನಿಲ್ಲ. ಆದ್ರೆ ನಮಗೆ ಶಕ್ತಿ ಇಲ್ಲ ಅಂತಂದ್ರೆ ಏನೂ ನಡೆಯಂಗಿಲ್ಲ. ಮುಂಜಾನೆ ಎದ್ದು ಒಂದು ಉಸಿರು ಸಹಿತ ತಗೊಳಕ್ಕಾಗಂಗಿಲ್ಲ. ಒಂದು ಉಸಿರು ತಗೋಬೇಕಾದ್ರೂ ಶಕ್ತಿ ಬೇಕಾ ಬೇಡ? ಅಸ್ತಮ ರೋಗಲಿಂತ ಒದ್ದಾಡೋರು ಕಡೆಗೆ ಸಾಯೋ ಟೈಮ್ನೊಳಗ ಉಸಿರಾಡಿಸ್ಬೇಕಾದ್ರ ಎಷ್ಟು ಒದ್ದಾಡ್ತಿರ್ತಾರ ಒಂದೊಂದು ಉಸಿರು ತಗೋಬೇಕಾದ್ರ. ಆ ಉಸಿರು ತಗೊಳಕ್ನು ಶಕ್ತಿ ಬೇಕು. ಶಕ್ತಿ ಇಲ್ಲಾಂದ್ರೆ ಜೀವನಿಗೆ ಏನು ಮಾಡ್ಲಕ್ ಆಗಂಗಿಲ್ಲ. ಅದಕ್ಕೆ ಯೋಗ ಮಾಡುವ ಮೂಲಕ ಈ ಉಸಿರನ್ನು ಹತ್ತಿ ಬಡದು ಈ ಶರೀರದೊಳಗ ಪ್ರಾಣ ಬೇಕು ಅಂದ್ರೆ ಉಸಿರಾಟದಿಂದಲೇ ನಿಲ್ಲುತ್ತದಂತ ತಿಳ್ಕೊಂಡಿವಿ ನಾವು ಜೀವರುಗಳು. ಉಸಿರಾಟ ಇಲ್ಲಂದ್ರೂ ಈ ಶರೀರದಾಗ ಪ್ರಾಣ ನಿಲ್ಲಿಸುವಂತ ಕೆಲಸ ಮಾಡ್ತಾರ. ಉಸಿರಾಟ ನಿಧಾನ ಮಾಡ್ಕೋತ ಆ ಪ್ರಾಣವನ್ನ ಶರೀರದಾಗ ನಿಲ್ಲಿಸ್ತಾರ. ಉಸಿರಾಟದ ಹಂಗಿರ್ಲಾರ್ದಂಗಿರ್ತಾರ ಯೋಗಿಗಳು, ಉಸಿರಾಡಿಸ್ಲಾರ್ದಂಗಿರ್ತಾರ ಅವ್ರು. ಈ ಜಗತ್ತಿನ ಗಾಳಿನೇ ತೊಳಗಿಲ್ಲ ಅವ್ರು, ಹಂಗೆ ಬದುಕಿರ್ತಾರ. ಅಂತವೆಲ್ಲ ಸ್ಥಿತಿಗಳದಾವ. ಆಹಾರ ತಗೊಳ್ಳಲ್ಲ, ನೀರು ತಗೊಳ್ಳಲ್ಲ, ಗಾಳಿ ತಗೊಳ್ಳಲ್ಲ, ಈ ಜಗತ್ತಿನ ಯಾವ ಪದಾರ್ಥಗಳು ಇಲ್ಲದೆ ಬದುಕುವಂತ ಒಂದು ಸ್ಥಿತಿ ಈ ನಮ್ಮ ದೇಶದ ಯೋಗಿಗಳಲ್ಲಿ ಅಂತ ಸಾಧನೆ ಮಾಡಿದವರದಾರ. ಅವರು ತಮ್ಮ ಸ್ವಂತ ಬಲದಿಂದ ಬದುಕ್ತಾರೆ, ಆತ್ಮಬಲದಿಂದ ಬದುಕ್ತಾರೆ. ಆತ್ಮಬಲದಿಂದ ಬದುಕವರು ಗಾಳಿ ನೀರ ಬೆಳಕ ಏನು ಬೇಕಾಗಿಲ್ಲ ಅವ್ರಿಗೆ. ಅವ್ರದೇ ಸ್ವಂತ ಬೆಳಕಿರ್ತದ, ಅವ್ರದೇ ಸ್ವಂತ ಪ್ರಾಣ ಇರ್ತದ, ಎಲ್ಲ ಅವ್ರದೇ ಒಂದು ಸ್ವಂತಿಕೆ ಇರ್ತದೆ. ಜಗತ್ತಿನ ಮೇಲೆ ಡಿಪೆಂಡ್ ಇರಲ್ಲ ಅವರು. ಶಿವಸ್ವರೂಪರೇ ಆಗಿರ್ತಾರೆ ಅವರು. ಓಕೆ, ಮತ್ತೇನ್ ಮಾಡ್ತೀರಿ? ಒಳ್ಳೆ ವಚನ ಸೆಲೆಕ್ಟ್ ಮಾಡಿದ್ರಿ, ಅದಕ್ಕೆ ಹೇಳಿದೆ. ಸಮವಾಯ ಸಂಬಂಧ ಜೀವ ಮತ್ತು ಅವರ ಗುಣ ಸ್ವಭಾವಗಳಿಗೆ ಸಂಬಂಧ. ಆದರೆ ಶಿವನಿಗೂ ಮತ್ತು ಶಕ್ತಿಗೂ ಸಮವಾಯ ಸಂಬಂಧ ಇಲ್ಲ. ಶಿವನಿಂದ ಶಕ್ತಿ ಅಷ್ಟೇ, ಶಕ್ತಿಯಿಂದ ಶಿವ ಅಲ್ಲ. ಭಕ್ತಿಯಿಂದ ಶರಣ, ಭಕ್ತಿಯಿಂದ ಶರಣ ಅನಿಸ್ಕೊಂಡನ.
ಆ ಈ ಭಕ್ತಿ ಇಲ್ಲ ಅಂದ್ರೆ ಅವ ಶರಣ ಅನಿಸ್ಕೊಳ್ಳಂಗೆ ಇಲ್ಲ. ಶರಣನಿಂದ ಭಕ್ತಿ ಇಲ್ಲದು, ಭಕ್ತಿಯಿಂದ ಶರಣನಿಗೆ ಹೆಸರು ಬಂದದು. ಉಷ್ಣತೆಯಿಂದ ಸೂರ್ಯಕಾಂತ ಶಿಲೆ ಅಂತ ಹೆಸರು ಬಂದವು. ಶೀತಲತ್ವದಿಂದ ಚಂದ್ರಕಾಂತ ಶಿಲೆ ಅಂತ ಹೆಸರು ಬಂದವು. ಪರಿಮಳ ಇದ್ದದಕ್ಕೆ ಪುಷ್ಪ ಅಂತ ಹೆಸರು ಬಂದವು. ಆದ್ರೆ ಶಕ್ತಿ ಇದ್ದದಕ್ಕೆ ಶಿವ ಅಂತ ಹೆಸರು ಬಂದಿಲ್ಲ. ಶಕ್ತಿ ಇಲ್ಲ ಅಂದ್ರೂ ಶಿವ ಅದನ. ಶಿವನಿಂದ ಶಕ್ತಿಗೆ ಹೆಸರು ಬಂದದ. ಅದಕ್ಕೆ ಶಿವ ಶಕ್ತಿಯರಲ್ಲಿ ಸಮವಾಯಿ ಸಂಬಂಧ ಬರಲ್ಲ. ಯಾರಲ್ಲಿ ಅಂತಂದ್ರೆ ಉಳಿದ ಎಲ್ಲ ಲೌಕಿಕ ವಸ್ತುಗಳು, ಲೌಕಿಕ ಜೀವಿಗಳಲ್ಲಿ ಸಮವಾಯಿ ಸಂಬಂಧ ಅಂತ ಆದ. ಅವರೊಳಗಿರುವ ಗುಣ ಸ್ವಭಾವಗಳಿಗೂ ಅವರಿಗೂ ಸಮವಾಯ ಸಂಬಂಧ ಜೀವರುಗಳಲ್ಲಿ ಆದ ಹೊರತು ಆ ಒಂದು ಪರಮಾತ್ಮನಿಗೂ ಮತ್ತು ಅವನಲ್ಲಿರುವ ಶಕ್ತಿಗೂ ಸಮವಾಯ ಸಂಬಂಧ ಇಲ್ಲ. ಇದೇ ಹೇಳಬೇಕಾಗಿತ್ತು ತಾತ್ಪರ್ಯ. ಓಕೆ, ಮುಂದೇನ್ ಮಾಡ್ತೀರಿ? ನಾವ್ ಹೇಳಿ ಕಡಿಗೆ ಆಗ್ಬಿಡ್ತೀವಿ. ಆ ಕಡೆ ಬಸವರಾಜ ಸ್ವಾಮಿಯವ್ರ ಸತ್ಸಂಗಕ್ಕೆ ಹೋಗೋದಿರ್ತದ ಸಂಡೇ. ಮತ್ ನೀವ್ ಯಾರು ಹೇಳ್ತಿದ್ರಿ ಹೇಳ್ರಿ, ಇಲ್ಲ ನಾನು ಹೇಳ್ತೇನೆ. ಆಯ್ತು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಸುಳಿಯುವ ಜಂಗಮ ಕಾಲಿಲ್ಲದೆ ಸುಳಿಯಬೇಕು, ಮಾಡುವ ಭಕ್ತ ಕೈ ಇಲ್ಲದೆ ಮಾಡಬೇಕು ಅನ್ನಂತ ವಿಶ್ಲೇಷಣೆ ನಿನ್ನೆ ಪ್ರಸಾದಿಯ ಜಂಗಮಲಿಂಗ ಸ್ಥಳದ ವಚನ, ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನ, ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿಯ ವಚನ ಬಹಳ ಅರ್ಥಪೂರ್ಣವಾಗಿ ಒಂದೊಂದೇ ಅರ್ಥವುಳ್ಳಂತ ವಚನಗಳನ್ನ ಒಂದು ಕಡೆ ಜೋಡಿಸಿ ಮಾಡಿಕೊಟ್ಟಾರ. ಆ ಶರಣರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಅದಕ್ಕೆ ಸುಳಿಯುವ ಜಂಗಮ ಕಾಲಿಲ್ಲದೆ ಸುಳಿಯಬೇಕು, ಮಾಡುವ ಭಕ್ತ ಕೈ ಇಲ್ಲದೆ ಮಾಡಬೇಕು. ಏನ್ ಅರ್ಥ ಮಾಡ್ಕೊಂಡ್ರಿ ಇದು? ಜಂಗಮನ ಉದ್ದೇಶ ಏನು? ಭಕ್ತರ ಉದ್ಧಾರ. ಭಕ್ತರಿಗೆ ಹೃದಯದೊಳಗ ಭಕ್ತಿ, ಅವರ ಮತಿಯೊಳಗ ಜ್ಞಾನ ತುಂಬಿ ಏನ್ ಮಾಡ್ಬೇಕು? ಮತಿಯೊಳಗ ಜ್ಞಾನ ತುಂಬಿ, ಹೃದಯದೊಳಗ ಭಕ್ತಿ ತುಂಬಿ, ಅವರಿಗೆ ಮೋಕ್ಷ ಪ್ರಾಪ್ತಿಯ ದಾರಿ ತೋರಿಸೋದು ಜಂಗಮನ ಕೆಲಸ. ಅದನ್ನು ಬಿಟ್ಟು ಮತ್ತೊಂದು ವಿಚಾರ ಇಲ್ಲಲ್ಲಿ. ಅದನ್ನು ಬಿಟ್ಟು ಮತ್ತೆ ಬೇರೆ ವಿಚಾರ ಇತ್ತು ಅಂತಂದ್ರ ಅದು
ಕಾಲು ಇದ್ದ ಜಂಗಮ, ಇವಾಗ ಕಾಲಿಲ್ಲದ ಜಂಗಮ ಅಂದ್ರೆ ಇಷ್ಟೇ. ಭಕ್ತನ ಹೃದಯದಲ್ಲಿ ಭಕ್ತಿ, ಮತಿಯಲ್ಲಿ ಜ್ಞಾನ, ಅವ ಮಾಡುವ ಕೆಲಸಗಳಲ್ಲಿ ಸತ್ಕಾರ್ಯ. ಅದಕ್ಕೇನಂತೀರಿ? ಸುಜ್ಞಾನ, ಸದ್ಭಾವ, ಸತ್ಕ್ರಿಯ. ಆ ಭಕ್ತನ ಸ್ಥೂಲ ಶರೀರದಲ್ಲಿ ಸತ್ಕ್ರಿಯೆಗಳನ್ನು ತುಂಬದು, ಮತಿಯಲ್ಲಿ ಸುಜ್ಞಾನವನ್ನು ತುಂಬದು, ಹೃದಯದಲ್ಲಿ ಸದ್ಭಾವವನ್ನು ತುಂಬದು. ಇಷ್ಟೇ ಜಂಗಮನ ಕೆಲಸ. ಇದನ್ನು ಬಿಟ್ಟು ಇಷ್ಟು ಯಾರು ಮಾಡ್ತಾರ ಅವರು ಕಾಲಿಲ್ಲದ ಜಂಗಮರು. ಇದನ್ನು ಬಿಟ್ಟು ಅನ್ಯ ವಿಷಯ ಕೆಳಿಸಿದ್ರು ಅಂತಂದ್ರೆ ಅವ್ರು ಕಾಲಿರ ಜಂಗಮ ಅಂತ. ಮತ್ತೆ ಮಾಡುವ ಭಕ್ತ ಕೈ ಇಲ್ಲದೆ ಮಾಡಬೇಕು. ಏನು ಇವರು ದಾರಿ ತೋರ್ಸ್ಯಾರ, ಆ ದಾರಿ ಒಳಗ ನಾನು ಸುಜ್ಞಾನಿ ಆಗ್ಬೇಕು, ನಾನು ಸದ್ಭಾವಿ ಆಗ್ಬೇಕು, ನಾನು ಸತ್ಕ್ರಿಯಾಶೀಲನಾಗಬೇಕು, ಗುರುವಿಗೆ ತನುವನ್ನು ಅರ್ಪಿಸಬೇಕು, ಲಿಂಗಕ್ಕೆ ಮನವನ್ನು ಅರ್ಪಿಸಬೇಕು, ಜಂಗಮಕ್ಕೆ ಧನವನ್ನು ಅರ್ಪಿಸಬೇಕು. ಈ ರೀತಿ ಮಾಡಿ ನಾನು ಶುದ್ಧನಾಗಿ, ಸಿದ್ಧನಾಗಿ, ಪ್ರಸಿದ್ಧನಾಗಿ, ಅಂಗಲಿಂಗವಾಗಿ, ಜೀವ ಶಿವನಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದು ಮಾಡಿದ್ರೆ ಇವನು ಯಾರು? ಕೈ ಇಲ್ಲದ ಭಕ್ತ. ಇವಿಷ್ಟು ಬಿಟ್ಟು ಬೇರೆ ತಲೆ ಓಡಿಸ್ಲಕತ್ತಾನಂತಂದ್ರ ಅವ ಕೈ ಇರ ಭಕ್ತ. ಆ ಕೈ ಏನ್ ಮಾಡ್ತದ? ಲೌಕಿಕ ಕಾರ್ಯಗಳಿಗೆ ಜಗ್ಗುತ್ತದ. ಜಂಗಮನ ಕಾಲು ಲೌಕಿಕ ಕಾರ್ಯಗಳಿಗೆ ಜಗ್ಗುತ್ತದ. ಈ ಜಂಗಮನ ಕಾಲು ಪರಮಾರ್ಥದಲ್ಲೇ ಇತ್ತು, ಭಕ್ತನ ಕೈ ಪರಮಾರ್ಥ ಸಾಧನೆ ಒಳಗೆ ಇತ್ತು ಅಂತಂದ್ರೆ ಅದಕ್ಕೇನಂತಾರ? ಕಾಲಿಲ್ಲದ ಜಂಗಮ, ಕೈ ಇಲ್ಲದ ಭಕ್ತ. ಯಾಕಂತಂದ್ರೆ ಇದು ಸುವಿಧಾನ ಅಂದ್ರೆ ಅತ್ಯಂತ ಶ್ರೇಷ್ಠವಾದಂತ ಮೆಥಡ್, ಸಾಧಕರದ ಒಂದು ಮೆಥಡ್, ಪದ್ಧತಿ, ಜ್ಞಾನ, ಅರಿವು ಅಂತಂತಾರೆ. ಇದನ್ನ ತಿಳ್ಕೊಳ್ಳಾರ್ದೆ ಸುಮ್ಮನೆ ಕಷ್ಟಪಡ್ತಿರ್ತಾರ. ಹಿಂಗಾಗಿ ಆ ಒಂದು ಕೈ ಇಲ್ಲದಂತಿರೋದು ಬಿಟ್ಟು ಬಹಳ ಆಲೋಚನೆ ಮಾಡಿದ್ರು, ಕಾಲಿಲ್ಲದಂತಿರೋದು ಬಿಟ್ಟು ಬಹಳ ಆಲೋಚನೆ ಮಾಡಿದ್ರು ಅಂತಂದ್ರೆ ಅದರಿಂದ ಏನಾಗ್ತದಂತಂದ್ರೆ ಅವರು ಧರ್ಮವನ್ನು ಅರಿಯದವರು, ಸುವಿಧಾನದ ಹೊಲವನ್ನು ಅರಿಯದವರು. ಹಿಂಗಾಗಿ ಅಲ್ಲೇನಾಗ್ತದಂದ್ರೆ ಅಸುಖ ಭವೇತ್, ಅಲ್ಲಿ ಸುಖ ಆಗಂಗಿಲ್ಲ, ಸುಖದ ಬದಲಿ ದುಃಖನೇ ಆಗ್ತದ. ಲೌಕಿಕ ವಿಚಾರದಲ್ಲಿ ಮುಳುಗಿದೇವ ಅಂದ್ರೆ ದುಃಖನೇ ಆಗ್ತದ ಹೊರತು ಸುಖ ಆಗಂಗಿಲ್ಲ ಅನ್ನೋಂಥದ್ದು ಒಂದು ಶ್ರೇಷ್ಠ ವಚನ ಹೇಳಿದ್ರು. ಮುಂದೆ 13ನೇ ವಚನ ಏನ್ ಹೇಳ್ತಾರಂತಂದ್ರೆ, ಹೊರವೇಷದಲ್ಲಿ ಹೊರಗೆ ಏನು ತೋರಬಾರ್ದು ಹಾಂಗ ಇರ್ಬೇಕು ಸಾಧಕರು. ಹೊರಗ ಏನು ಕಾಣಬಾರದು ನಾವೇನ್ ಮಾಡ್ತಕತ್ತೀವಿ ಅಂತೇಳಿ. ಹೊರವೇಷದಲ್ಲಿ ವಿಭೂತಿ ರುದ್ರಾಕ್ಷಿಗಳನ್ನು ಅಳವಡಿಸಿಕೊಂಡು ವೇದ ಶಾಸ್ತ್ರ ಪುರಾಣ ಮೊದಲಾಗಿ ಪುರಾತರ ವಚನ ಬಹುಪಾಠಕರು ಎನ್ನಿಸಿಕೊಂಡು, ನೋಡ್ರಿ ಎಲ್ಲ ಓದ್ಕೊಂಡನಪ್ಪ, ವೇದ ಆಗಮ ಶಾಸ್ತ್ರ ವಚನ ಎಲ್ಲ ತಿಳ್ಕೊಂಡನ. ಮತ್ತ ವಿಭೂತಿ ರುದ್ರಾಕ್ಷಿ ಏನೆಲ್ಲ ಹಾಕೊಂಡನ. ಮತ್ತೇನೇನ್ ಮಾಡ್ಲಕತ್ತನ? ಇವೆಲ್ಲ ಹಾಕಿಕೊಂಡ ಮೇಲೆ ಇಷ್ಟೆಲ್ಲ ತಿಳ್ಕೊಂಡವ, ವೇದ ಆಗಮ ಶಾಸ್ತ್ರ ಎಲ್ಲ ತಿಳ್ಕೊಂಡವ. ಮತ್ತ ಎಲ್ಲ ರುದ್ರಾಕ್ಷಿ ವಿಭೂತಿ ಎಲ್ಲ ಹಾಕೊಂಡ್ ಮಂತ್ರ ಹೇಳವ. ಇವನು ಎಲ್ಲಿರ್ಬೇಕು? ಇವನು ಎಲ್ಲಿರ್ಬೇಕ್ರಿ? ತನ್ನ ಜಾಗದಾಗ ತಾನಿರ್ಬೇಕ ಇಲ್ಲ? ಅವ ಇದ್ದಲ್ಲಿ ಭಕ್ತರು ಬರಂಗ ಮಾಡ್ಬೇಕಾ ಬೇಡ? ಭಕ್ತರು ಬರ್ಲಿ ಬಿಡ್ಲಿ, ಅವ ತನ್ನ ಸ್ವಂತ ಆನಂದದೊಳಗ, ತನ್ನ ಸುಖದೊಳಗ, ತನ್ನ ಸ್ಥಾನದೊಳಗ, ತನ್ನ ಮಾನ ಮರ್ಯಾದೆ ಒಳಗ ತನ್ನ ಜಾಗದಾಗ ತಾನಿರ್ಬೇಕು. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಪರಮಾತ್ಮ ನಮಗೆ ಚಲೋ ಇಟ್ಟಾನ ಅಂತೇಳಿ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಮುಂದ ಇವ ಹೋಗಿ ಏನ್ ತಪ್ಪು ಮಾಡ್ತಾನ? ಇಷ್ಟೆಲ್ಲ ಇದ್ರೂ ಸಹಿತ ಎಲ್ಲಿ ಅನ್ನದಾನ ನಿಂತದ ಅಲ್ಲಿ ಅನ್ನದಾನ ನಡೆದದ,
ಅಲ್ಲಿ ಕ್ಯೂನಾಗ ನಿಂತು ಊಟ ಬೇಡದು. ವಸ್ತ್ರದಾನ ನಡೆದಲ್ಲಿ ಕ್ಯೂನಾಗ ನಿಂತು ವಸ್ತ್ರ ಇಸ್ಕೊಂಬರೋದು. ಕನ್ಯಾದಾನ, ಸುವರ್ಣದಾನ ಅಂತ ಈ ತರ ಎಲ್ಲ ಇರ್ತಾವ. ಈ ದಾನನ ಮಾಡುವವರ ಮನೆಯ ಬಾಗಿಲನ್ನು ಕಾಯುವ ಪುತ್ತಳಿಯಂತೆ ಹೋಗಿ ನಿಲ್ಲುವರು. ದಾನ ಮಾಡುವಂತ ದಾನಿಗಳ ಮನೆ ಮುಂದೋಗಿ ಕ್ಯೂನಾಗ ಮೂರ್ತಿಗಳು ಹೆಂಗ್ ನಿಂತಿರ್ತಾವ ಹಂಗ್ ನಿಂತಿರ್ತಾರಂತ. ಇನ್ನೊಬ್ಬ ದಾನಿಗಳ ದಾನದ ಮೇಲೆ ನೀನ್ ಯಾಕೆ ಡಿಪೆಂಡ್ ಇರ್ತಿ? ಇಷ್ಟೆಲ್ಲ ತಿಳ್ಕೊಂಡವ ಅವನಿಗೆ ನೇರವಾಗಿ ಈಶ್ವರನೇ ಏನೆಲ್ಲ ಕೊಟ್ಟಾಗ ಈ ಮನುಷ್ಯರು ಕೊಟ್ಟದ್ದು ಎಷ್ಟರ ತನಕ ಇರ್ತದ? ಈ ಮನುಷ್ಯರ ಮೇಲೆ ಎಷ್ಟು ಡಿಪೆಂಡ್ ಅದಿ ನೀನು? ಅದಕ್ಕೆ ಇವ್ರು ಹೇಳ್ತಾರ, ಪರವೇಶದಲ್ಲಿ ವಿಭೂತಿ ರುದ್ರಾಕ್ಷಿಯನ್ನು ಅಳವಡಿಸಿಕೊಂಡು ವೇದ, ಶಾಸ್ತ್ರ, ಪುರಾಣ, ಆಗಮಗಳ ಮೊದಲಾಗಿ ಪುರಾತರ ವಚನ ಬಹುಪಾಠಕರು ಎನ್ನಿಸಿಕೊಂಡು ಇಷ್ಟೆಲ್ಲ ಇದ್ದು ಶ್ರೇಷ್ಠವಾದಂತ ಶಿವಸ್ವರೂಪರಾಗಿ ಅನ್ನದಾನ, ವಸ್ತ್ರದಾನ, ಕನ್ಯಾದಾನ, ಸುವರ್ಣದಾನಗಳ ನೀವರ ಬಾಗಿಲ ಕಾಯ್ದ ಬಣ್ಣದ ಪುತ್ತಳಿಯಂತೆ ಹೋಗಿ ನಿಂದು ಹೊಸ್ತಿಲಲ್ಲಿ ತುಳಿದಾಡಿಕೊಂಡು, ಅದು ದಾನ ಕೊಡಲ್ಲಿ ಕ್ಯೂನಾಗ ನಿಂತು ತೋತಾರಲ್ರಿ, ಗುದ್ದಾಡ್ತಿರ್ತಾರ. ತುಳಿದಾಡಿಕೊಂಡು ನಿತ್ಯ ನೇಮದ ಹಿರಿಯರೆಲ್ಲ ನೀವು ಕೇಳಿರೋ ಏನಿದು ಹಿಂಗ್ ಮಾಡ್ತಿರಲ್ಲ? ಅದಕ್ಕೆ ವೇದವಾಕ್ಯ ಇದು, ವಾಯುವೃದ್ಧ, ತಪೋವೃದ್ಧ, ವೇದವೃದ್ಧ, ಬಹುಶ್ರುತ, ಸರ್ವ ಸಾಧನ ವೃದ್ಧಸ್ಯ ದ್ವಾರೇ ತಿಷ್ಠಂತಿ ಕಿಂಕರಃ ಎಂಬ ಶ್ರುತಿ ದಿಢವಾಯಿತು. ಇಂತಿವರೆಲ್ಲರನ್ನು ಅರಿದು ಅಂತಹ ಹಿರಿಯರು ಲಕ್ಷ್ಮಿಯ ಮನೆಯ ದ್ವಾರಪಾಲಕರಾದರು. ಆ ಅರಿವಿಂಗೆ ಇದು ವಿಧಿಯೇ? ಎಲೆಲೆಲೆ ಕೂಡಲ ಚನ್ನ ಸಂಗಯ್ಯ ನೀ ಮಾಡಿದ ಮರವು. ಇದೇನದಪ್ಪ? ಇಷ್ಟೆಲ್ಲ ತಿಳ್ಕೊಂಡು ದಾನಿಗಳ ಮನಿ ಮುಂದ ಹೋಗಿ ಕೈ ಚಾಚಿಕೊಂಡು ನಿಂತು ಆ ಮಂದ್ಯಾಗ ಗುದ್ದಾಡಿ ತುಳಿಸಾಡಿಕೊಂಡು ಎಲ್ಲಿ ಪುಕ್ಷಟೆ ಸಿಗ್ತದ ಅಂತಂದ್ರೆ ಅಲ್ಲೆಲ್ಲ ದನಗಳು ಮಾಡ್ದಂಗೆ ಮಾಡ್ತಿರ್ತಾರೆ, ನನಗ್ ಬೇಕು ನಿನಗ್ ಬೇಕಂತ ಹೇಳಿ. ಅಲ್ಲಿ ಗುದ್ದಾಡಿ ಅವ್ರ ಸಂಗಡ ತುಳಿದಾಡ್ಕೊಂಡು ಹಿಂಗ್ ಹುಚ್ಚುಚ್ಚು ಮಾಡೋದು ಇದು ಶರಣರಿಗೆ ಸರಿಯಲ್ಲ. ವಾಯುವೃದ್ಧ, ತಪೋವೃದ್ಧ, ಇದೇ ವಾಯುವೃದ್ಧ ಅಂತಂದ್ರ ಗಾಳಿನ ಉಸಿರಾಡಿಸ್ಲಾರ್ದೆ ಬದುಕಂತದ್ ಒಂದು ಅವ್ರ ಬಳಿ ಸಿದ್ಧಿ ಇರ್ತದ. ಅಷ್ಟು ಸಾಧನೆ ಮಾಡ್ತಾರ ಅವರು. ತಪೋವೃದ್ಧ, ತಪಸ್ಸು ಮಾಡಿ ಅವರು ಬಹಳ ಶ್ರೇಷ್ಠ ತಪಸ್ವಿಗಳು ಅನಿಸ್ಕೊಂಡಾರ. ವೇದವೃದ್ಧ ಅಂದ್ರೆ ಎಲ್ಲ ಓದ್ಕೊಂಡವ್ರು, ತಿಳ್ಕೊಂಡವ್ರು. ಬಹುಶ್ರುತ ಎಲ್ಲ ಕೇಳಿದವರು, ಸಾಧನೆ ಮಾಡಿದವರು, ಶ್ರವಣ ಮಾಡಿದವರು. ಸರ್ವ ಸಾಧನ ವೃದ್ಧಸ್ಯ ದ್ವಾರ ತಿಷ್ಠಂತಿ ಕಿಂಕರ. ಇದೇನಂತಂದ್ರೆ ಏನೆಲ್ಲ ಸಾಧನೆ ಮಾಡಿದ್ರು ಕಿಂಕರ ಅಂದ್ರೆ ಇದು ಸಣ್ಣತನ. ಪರಮಾತ್ಮನ ಗೌಡನ ಹೆಂಡತಿ ಆಗಿ ಭಿಕ್ಷೆ ಬೇಡದಂಗ, ಊರ್ ಗೌಡನ ಹೆಂಡತಿಯಾಗಿ ಭಿಕ್ಷೆ ಬೇಡದಂಗೆ ಅದು. ಏನೆಲ್ಲ ಶಿವ ಸ್ವರೂಪ ಸಾಧನೆ ಮಾಡೋದಕ್ಕ ಏನೆಲ್ಲ ಓದ್ಕೊಂಡು ಬರ್ಕೊಂಡು ಅಷ್ಟಾವರಣ, ಪಂಚಾಚಾರ, ಏನೆಲ್ಲ ಸಾಧನೆಗಳನ್ನ ಮಾಡಿ ದೊಡ್ಡ ಅಷ್ಟೆಲ್ಲ ಸಾಧನೆ ಮಾಡಿದ ಶರಣ ಏನು? ಪರಮಾತ್ಮನ ಶರಣ ಸತಿ ಲಿಂಗಪತಿಯ ಸತಿಯಾಗಿ ಈ ದಾನ ಧರ್ಮ ಮಾಡಲಿ ಹೋಗಿ ಇದ್ದ ಮರೆಯಲ್ಲಿ ಕಳ್ಕೊತಿರಲ್ಲ. ಅದಕ್ಕೆ ಇದು ನಿಮ್ಮ ಸಣ್ಣತನ, ಇದು ಮಾಡಬೇಡ್ರಿ. ಅಷ್ಟೆಲ್ಲ ಇದ್ರೂ ಸಹಿತ ಇವ್ರದು ಇಷ್ಟಂತಿ ಕಿಂಕರ ಅಂದ್ರೆ ಸಣ್ಣತನ. ಇದೆಲ್ಲ ಸಣ್ಣತನ, ಇದು ಸರಿಗಲ್ಲ. ಇವರೆಲ್ಲ ಎಷ್ಟು ಸಾಧನೆ ಮಾಡಿದ್ರು ಸಹಿತ ಇವ್ರ ಲಕ್ಷ್ಯ ಎಲ್ಲಿ ಅದ? ರೊಕ್ಕದ ಮೇಲೆ ಅದ. ಲಕ್ಷ್ಮಿಯ ಮನೆಯ ದ್ವಾರಪಾಲಕರು ಅಂದ್ಬಿಟ್ರಿ ಇವರೆಲ್ಲ. ಈಗ ಸದ್ಯ ಎಲ್ಲರೂ ಲಕ್ಷ್ಮೀ ಮನೆಯ ದ್ವಾರಪಾಲಕರೇ ಆಗ್ಯಾರ ಇಲ್ಲ? ಬೆಕ್ಕದಂತ ಮಠಕ್ಕೋರಿ, ಬೆಕ್ಕದಂತ ಆಶ್ರಮಕ್ಕೋರಿ, ರೊಕ್ಕದ ವ್ಯವಹಾರ ನಡೆದಲ್ಲಿ. ಯಾವನು ಕಮಿಟಿ ಮಾಡ್ಯಾರ, ಟ್ರಸ್ಟ್ ಮಾಡ್ಯಾರ, ರೊಕ್ಕ ಇರ್ಲಾರ್ದವ ಜ್ಞಾನಿ ಇದ್ದನು ಅಂತಂದ್ರ ಅವ ಏನಾರ ಒಂದಿಟ್ಟು ಒಳ್ಳೆ ಮಾತುಗಳು ಹೇಳಕ್ಕಾದ್ರ ನೀ ಎಷ್ಟ್ ಹಾಕಿದಿ ಈ ಆಶ್ರಮ ಕಟ್ಟೋದಕ್ಕ? ನಾನು ಇಷ್ಟು ರೊಕ್ಕ ಹಾಕಿನಿ, ನಂದೇ ಮಾತು ನಡಿಬೇಕು ಅಂತಾರ. ನೋಡ್ರಿ ಹೆಂಗದ.
ಜ್ಞಾನಿಗೆ ಬೆಲೆ ಇಲ್ಲ, ರೊಕ್ಕ ಕೊಟ್ಟವನಿಗೆ ಬೆಲೆ ಅದ. ಇವರೆಲ್ಲ ಲಕ್ಷ್ಮೀ ಮನೆಯ ದ್ವಾರಪಾಲಕರು ಮತ್ತವ ಆಶ್ರಮದ ಮಠಾಧೀಶರು. ಅವರೆಲ್ಲ ಹೆಂಗಿರ್ತಾರಂತಂದ್ರ ರೊಕ್ಕ ಬಂದಂಗ ಹೆಂಗ್ ರೊಕ್ಕ ಬರ್ತದ ಹಂಗಂಗ್ ಭಕ್ತರಿಗೆ ಬೇರೆ ಬೇರೆ ಟೈಪ್ ಟ್ರೀಟ್ ಮಾಡ್ತಿರ್ತಾರ. ಎಲ್ಲರಿಗೆ ಒಂದೇ ತರ ನೋಡಂಗೆ ಇಲ್ಲ ಅವರು. ಅಲ್ಲಿನೂ ರೊಕ್ಕದ ವ್ಯವಹಾರ, ಆಶ್ರಮದ ಮಠದ ಪೀಠದ ಎಲ್ಲ ಹಿರಿಯರೂ ರೊಕ್ಕದ ಕಡೆ ಲಕ್ಷ್ಯ, ಮತ್ತೆ ಆ ಭಕ್ತರದು ರೊಕ್ಕದ ವ್ಯವಹಾರಲಿಂತ ಗುರುಗಳು ತಮ್ಮ ಕಡೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಮ್ಮ ಮಂಜುನಾಥ್ ಬಂಗಾರು ಹೇಳ್ತಿದ್ರು ಏನಂತ, ಪುನಾದಾಗ ಒಬ್ಬ ಸ್ವಾಮಿ ಅದನಂತ, ಅವ್ರ ಪಾದ ಪೂಜೆಗೆ 1,00,000 ರೂಪಾಯಿ ಅಂತ. ಪಾದ ಪೂಜೆ ಮಾಡ್ಕೊಂಡ್ರೆ 1,00,000. ಅವ್ರ ಮನೆಯಾಗ ಒಂದು ಪಾದ ಇಟ್ರೆ ಪೂಜೆ ಮಾಡ್ಕೊಂಡ್ರೆ 1,00,000 ರೂಪಾಯಿ ಅಂತ. 1,00,000 ನೆಟ್ ಕೊಡ್ಬೇಕ ಸ್ವಾಮಿಗೆ. ಮತ್ತೇನಪ್ಪ ಅಂದ್ರ ಅಲ್ಲಿ ಪೂಜೆ ಮಾಡ್ಕೊಳ್ಳ ಹಿಂದಿನ ದಿವಸ ಒಬ್ಬ ಬರ್ತಾನಂತ. ಅವ ಏನ್ ಮಾಡ್ತಾನಂತ, ಯಾರು ಪೂಜೆ ಮಾಡ್ತೀರಿ ಗುರುಗಳ ಪಾದ ಯಾರು ಪೂಜೆ ಮಾಡ್ತೀರಿ ಅವ್ರಿಗೆ ಉಗುರು ತೆಗೆದು ಹೋಗ್ತಾನತ್ತವ ಬಂದು. ಅವನಿಗೆ 1,000 ರೂಪಾಯಿ ಕೊಡ್ಬೇಕಂತ ಉಗುರು ತೆಗೆಯವನಿಗೆ. ಯಾಕ ಅವನು ಉಗುರಾಗಿ ತೆಗಿತೀರಿ ಅಂತಂದ್ರ, ಗುರುಗಳ ಪಾದ ಪೂಜೆ ಮಾಡಾಗ ಗುರುಗಳ ಪಾದಕ್ಕ ಉಗುರು ನಟ್ಟು ಗಾಯ ಆಯ್ತಂತಂದ್ರೆ ಮತ್ತೆ ಪಾದ ಪೂಜೆಗಳು ನಿಲ್ಲುತ್ತವ. ಅದೇನ್ ಶುಗರ್ ಅದೋ ಏನದ ಆ ಗುರುಗಳಿಗೆ, ಅಲ್ಲಿ ಏನಾರ ಗಾಯ ಆಯ್ತು ಪಾದಕ್ಕ ಅಂತಂದ್ರ ಅದಕ್ಕೆ ಅವ ಮೊದಲು ಬಂದು ಉಗುರು ತೆಗೆದು ಹೋಗ್ತಾನತ್ತ, ಅವನಿಗೆ 1,000 ಕೊಟ್ಟು ನಮಸ್ಕಾರ ಮಾಡ್ಬೇಕಂತ. ಇದು ಲಕ್ಷ್ಮಿಯ ಮನೆಯ ದ್ವಾರಪಾಲಕರ ಆದರೆ ಹೊರತು ಇವರು ಅರಿವಿನ ಪಾಲಕರಾಗಲಿಲ್ಲ. ಈ ರೀತಿ ಇದ್ರೆ ಇದು ಅರಿವು ಅಲ್ಲಪ್ಪ, ಇದು ಮರೆವು ಅಂತ ಹೇಳ್ಬೇಕು. ಭಕ್ತಿ ಜ್ಞಾನ ಅದೇನ್ ಸದ್ಭಾವ ಸುಜ್ಞಾನ ಸತ್ಕ್ರಿಯೆ ನಡಿಬೇಕಾದ ಜಾಗದಾಗ ದುಡ್ಡಿನ ವ್ಯವಹಾರ ನಡೀತು ಅಂತಂದ್ರೆ ಅದು ಅರಿವೋ ಮರೆವೋ? ಯಾರು ಅದಿರ ಲೈನ್ದಾಗ? ಮತ್ತೆ ಏನ್ರಿ? ಮರೆವು ಅರಿವು ಮರೆವು ಮಾಯೆ ಮರೆವು. ಈ ರೀತಿ ತಿಳ್ಕೋಬೇಕಿದೆ. ಏನಾದ್ರೆ ಡೌಟ್ ಅದ ಇದ್ರೊಳಗ? ದೊಡ್ಡ ಸಾಧಕರಾಗಿ ರೊಕ್ಕಕ್ಕೆ ಮಹತ್ವ ಕೊಡ್ಲಕತ್ತಾರ ಅಂದ್ರ ಅವರು ದೊಡ್ಡವರಲ್ಲ, ಕಿಂಕರರು ಅಂತಂದ್ರ ಶಂಕರ ಅಂದ್ರ ದೊಡ್ಡವ, ಕಿಂಕರ ಅಂದ್ರ ಸಣ್ಣವ. ಬೇಕಾದಷ್ಟು ದೊಡ್ಡವ ಇದ್ದು ದೊಡ್ಡ ಪೀಠ, ದೊಡ್ಡ ಮಠ, ದೊಡ್ಡ ಆಶ್ರಮ, ದೊಡ್ಡ ಭಕ್ತ, ಶಿವಯೋಗಿ, ಶಿವಾಚಾರ್ಯ, ಶಿವಶರಣ, ಶಿವಭಕ್ತ ಅಂತೇಳಿ ದೊಡ್ಡ ದೊಡ್ಡ ಪದವಿಗಳನ್ನ ಗಳಿಸಿ ರೊಕ್ಕಕ್ಕೆ ಮಹತ್ವ ಕೊಡ್ತಾರ. ಭಕ್ತಿಗೆ ಮಹತ್ವ ಇಲ್ಲ, ಜ್ಞಾನಕ್ಕೆ ಮಹತ್ವ ಇಲ್ಲ, ಸುಜ್ಞಾನ ಸದ್ಭಾವ ಸತ್ಕ್ರಿಯೆಗಳ ಗಂಧ ಇಲ್ಲ ಅಂತಂದ್ರೆ ಅವರು ಲಕ್ಷ್ಮಿಯ ಮನೆಯ ದ್ವಾರಪಾಲಕರೇ ಹೊರತು, ಅವರು ಲಕ್ಷ್ಮೀ ಮನೆಯ ದ್ವಾರಪಾಲಕರೇ ಹೊರತು ಅರಿವಿನ ಪಾಲಕರಲ್ಲ. ಹೀಗಾಗಿ ಈ ಶರಣ ಧರ್ಮದಲ್ಲಿ ದುಡ್ಡಿಗೆ ಮಹತ್ವ ಕೊಡಬೇಡ್ರಿ ಅನ್ನೋಂಥದ್ದು ಅವರು ಹೇಳ್ತಾರೆ. ಅದಕ್ಕೆ ಬಸವಣ್ಣವರು ಒಂದು ಕಡೆ ಹೇಳ್ತಾರ, ದುಡ್ಡಿಗೆ ಮಹತ್ವ ಕೊಡಬೇಡ್ರಿ ಅಂದ್ರೆ ದುಡ್ಡು ಇಲ್ಲದೆ ಹೆಂಗ ಕೆಲಸ ಆಗ್ತದ? ದುಡ್ಡೇ ಇಲ್ಲ ಅಂತಂದ್ರೆ ಕೆಲಸ ಹೆಂಗ್ ಮಾಡ್ತಾರೆ? ದುಡ್ಡಿಲ್ಲದೆ ಕೆಲಸ ಹೆಂಗ್ ಮಾಡ್ತೀರಿ? ದುಡ್ಡಿಗೆ ಮಹತ್ವ ಕೊಡಬೇಡ ಅಂದ್ರ ದುಡ್ಡಿಗೆ ಮಹತ್ವ ಕೊಡ್ಲಿಲ್ಲ ಅಂದ್ರ ಬಸವಣ್ಣವ್ರು ಏನ್ ಹೇಳ್ತಾರ, ದುಡ್ಡಿಂದ ಬೆನ್ನು ಹತ್ತಬೇಡ್ರಿ, ಆದ್ರೆ ಖರ್ಚಿಗೆ ಏನ್ ಬೇಕು ಆಗ್ತಾರೆ ಮಾಡ್ಬೇಕಲ್ಲ. ಅದಕ್ಕೊಂದು ವಚನ ಅದ, ಹೇಮ ಒಂದದ ಹೇಳ್ತೀನಿ, ಒಂದ್ ಸೆಕೆಂಡ್.
ತೆಗೆದು ಹೇಳ್ತೀನಿ. ಹೆಂಗಿರ್ಬೇಕಪ್ಪ ದುಡ್ಡಿಗೆ ಮಹತ್ವ ಕೊಡ್ಲಿಲ್ಲ ಅಂತಂದ್ರ, ದೀಪಕ್ಕ ಎಣ್ಣೆ ಎಷ್ಟು ಹಾಕ್ತಿರಿ? ದೀಪಕ್ಕೇನು ಕೊಡಗಟ್ಲೆ ಎಣ್ಣೆ ಹಾಕ್ತಿರೇನು? ದೀಪ ಉರಿಬೇಕಾದ್ರೆ ಎಷ್ಟು ಎಣ್ಣೆ ಬೇಕು? ಏನ್ರಿ? ಅಷ್ಟು ಹಾಕ್ತಿರಲ್ಲ, ಅಷ್ಟೇ ಇರ್ಬೇಕಂತ ದುಡ್ಡಿಗೆ ಮಹತ್ವ. ಅದು ಬಹಳ ಚಂದದ ವಚನ. ಅದು ಸಿಗಲ್ದು, ಅದು ಬರ್ತದ ಒಳಗದ, ನನ್ನೊಳಗ ಅದು ಹೊರಗೆ ಬರ್ತದ. ನೆನಪು ಮಾಡ್ಕೊಂಡ್ರು ಬರಲ್ದು, ಬುಕ್ ಹಿಡಿದ್ರು ಬರಲ್ದು. ಹೇಮವಿಲ್ಲದಂಗೈಸಬಹುದೇ ಆವ ನೇಮವಾದಡೇನು ಹೇಮವಿಲ್ಲದಂಗೈಸಬಹುದೇ. ಇದನ್ನು ಬಹಳ ಮುಖ್ಯ ಅದು. ಇಲ್ಲಿ ಬರ್ತದೆ, ಸಿಗ್ತದೆ. ಬಹಳ ಸೆಟ್ಟಿಂಗ್ ಬರೇ ನಾವು ಒಂದೇನದ ತಿಳ್ಕೊಳ್ಳೋಣ, ದುಡ್ಡಿಗೆ ಮಹತ್ವ ಕೊಟ್ಟಿಲ್ಲ ತಿಳ್ಕೆ ದುಡ್ಡೇನು ಬಿಸಾಕದಿರ್ತದ. ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದನ್ನು ಗೈಡೆನ್ಸ್ ಅದ. ವಚನ ಚಂದ ಓದ್ಕೊಂಡವ್ರಿಗೆ ತಿಳಿತದಪ್ಪ ಅದು. ಆಶೆ ಆನೆ ನೇಮ 436-39. ಅದ ನೋಡ್ರಿ, ಬರ್ಕೋಬೇಕಿದು ವಚನ. ದುಡ್ಡಿಗೆ ಎಷ್ಟು ಮಹತ್ವ ಕೊಡ್ಬೇಕನ್ನೋದು ಬಹಳ ಇಂಪಾರ್ಟೆಂಟ್ ವಚನ ಅದ ಇದು. ಆವ ನೇಮವಾದಡೇನು ಹೇಮವಿಲ್ಲದಂಗೈಸಬಹುದೇ. ಹೇಮವಿಲ್ಲದಂದ್ರ ರೊಕ್ಕ ಇರ್ಲಾರ್ದೆ ಯಾವ್ದಾರ ಕೆಲಸ ಮಾಡ್ಲಕ್ ಆಗ್ತದೇನಪ್ಪ? ರೊಕ್ಕಕ್ಕೆ ಮಹತ್ವ ಕೊಡಬಾರ್ದು ಹೇಳ್ಕೆ ರೊಕ್ಕಕ್ಕೆ ಬಿಸಾಕ್ಲಕ್ ಆಗ್ತದ? ಆವ ನೇಮವಾದಡೇನು ಹೇಮವಿಲ್ಲದಂಗೈಸಬಹುದೇ. ಕೊಡಲಿಲ್ಲವೆಂಬುದರಿಂದ ಸಾಯಲೂಬಹುದು, ಸೈರಿಸಬಾರದು. ಕೊಡ್ಬೇಕನ್ನ ಮನಸ್ಸು ಇಲ್ಲ, ಅವನ ಬಲ್ಲಿ ಹೋಗ್ಬೇಡ್ರಿ, ಅವ ಏನು ಕೊಡವಲ್ಲ, ಒಳ್ಳಿ ನಮ್ದೇ ಇಸ್ಕೊಳ್ಳವದನ ಅಂತೇಳಿಕೆ ಮಂದಿ ಜಿಪುಣದನ, ಮತ್ತೇನದನ, ಅವ ಏನು ಯಾರಿಗೆ ಕೊಡವಲ್ಲ, ಒಂದೇನಾರ ಕೊಟ್ರೆ ಒಂದಕ್ಕೆ ಎರಡು ಮತ್ತೆ ಒಳ್ಳೆ ತಗೊಳವದನ, ಅಂತವದನ ಇವ ಅಂತೇಳಿ ಕೊಡಲಿಲ್ಲ ಎಂಬುವುದರಿಂದ ಅಂತ ಮಾತು ಅನಿಸ್ಕೊಂಡು ಬದುಕದ್ರಕ್ಕಿಂತ ಸಾಯದೇ ಬೇಷ್ ಅಂತಾರ. ಸಾಯಿರಿ, ನಿಮಗೆ ಬದುಕಲಕ್ಕ ನಾಲ ಯಾಕದಿರಿ, ಸಾಯಿರಿ ಅಂತ ಬಸವಣ್ಣ ಎಷ್ಟು ಚಂದ ಹೇಳ್ತಾನ. ಕೊಡಲಿಲ್ಲವೆಂಬುದರಿಂದ ಸಾಯಲೂಬಹುದು, ಸತ್ತು ಬಿಟ್ರೆ ಕಡಿ ಅಂತ ಮಾತ ಕೇಳಿಸ್ಕೊಂಡು ಬದುಕಿರಬೇಡ್ರಿ ಅಂತ. ಅದು ತಡ್ಕೊಳ್ಳೇಬೇಡ್ರಿ ನೀವು. ಅದಕ್ಕೆ ಕೊಡಲಿಲ್ಲವೆಂಬುದರಿಂದ ಸಾಯಲೂಬಹುದು, ಸೈರಿಸಬಾರದು. ಬೇಡುವವರ ನೋಡಿ ಈಯಲಿಲ್ಲದ ಜೀವನ ಅದೇಕೆ ಕೂಡಲ ಸಂಗಮ ದೇವ. ಎಂತ ವಚನ ಅದು ನೋಡಿದ್ರೆ, ಅದು
ಆವ ನೇಮವಾದಡೇನು ಹೇಮವಿಲ್ಲದಂಗೈಸಬಹುದೇ. ಕೊಡಲಿಲ್ಲ ಅಂತೇಳಕ್ಕೆ ಮನೆಗೆ ಬಂದವ್ರಿಗೆ ಏನೋ ಕೇಳಿದಾಗ ಅವಾಗ ಅವ್ರಿಗೆ ಏನು ಕೊಡಲಾರದೆ ಕಳಿಸಿದ್ರಿ ಅಂತಂದ್ರೆ ಅಂತವ್ರು ಯಾರು ಬದುಕಬೇಡ್ರಿ. ಅಂತ ಮಾತು ಅವೇನು ಕೊಡ್ತಾನ, ಕೊಡಂಗಿಲ್ಲ ಅನ್ನಂತ ಶಬ್ದ ತಗೊಂಡು ಆ ಶಬ್ದ ಸಹನೆ ಮಾಡ್ಕೋಬೇಡ್ರಿ, ಮತ್ತೆ ನೀವು ಬದುಕಿರಬೇಡ್ರಿ. ಬೇಡುವವರನ್ನು ನೋಡಿ ನೋಡಿ ಅವ್ರು ಬಂದು ಮುಂದೆ ನಿಂತು ಅಯ್ಯ ಅಂತ ಕೈ ಚಾಚಿದಾಗ ಕಣ್ಣಾರೆ ಅವರಿಗೆ ನೋಡಿ ಅವ್ರ ಕಷ್ಟ ಇದ್ದರೂ ಸಹಿತ ಅವ್ರಿಗೆ ನೀವೇನೂ ಕೊಡ್ಲಿಲ್ಲ ಅಂತಂದ್ರ ಈ ಇಲ್ಲದ ಜೀವನ ಅದೇಕೆ ಕೂಡಲ ಸಂಗಮ ದೇವ. ಬರ್ಕೊಂಡ್ರೆ ಇದು ವಚನ. ಆವ ನೇಮವಾದಡೇನು ಹೇಮವಿಲ್ಲದಂಗೈಸಬಹುದೇ. ಕೊಡಲಿಲ್ಲ ಎಂಬುದರಿಂದ ಸಾಯಲೂಬಹುದು, ಸೈರಿಸಬಾರದು. ಬೇಡುವವರ ನೋಡಿ ನೋಡಿ ಈಯಲಿಲ್ಲದ ಜೀವನ ವದೇಕೆ ಕೂಡಲ ಸಂಗಮ ದೇವ. ಇನ್ನೂ ಒಂದು ವಚನ ಸೊಡರೆಣ್ಣೆ ಅಂತ ಒಂದದ, ಅದೊಂದು ಹೇಳ್ತೀನಿ. ಎಲ್ಲ ಸಾಂದರ್ಭಿಕವಾಗಿ ತಿಳ್ಕೋಬೇಕು. ಅದು ಸಿಗದು ಸೊಡರೆಣ್ಣೆ ಬೆಳಗುವುದಕ್ಕೆ ಕೊಡನೆತ್ತಿ ಸುರುವವರೇ, ಕೊಡುಬೇಡ ಕೊಡದಿರಬೇಡ. ಅದು ಒಂದು ವಚನ ಅದು ಸಿಗೋಲ್ದು, ಹೇಳ್ತೀನಿ. ದೀಪಕ್ಕ ಎಣ್ಣೆ ಹಾಕಪ್ಪ ಅಂದ್ರೆ ಏನು ಒಂದು ಕೊಡದಟ್ಟು ತಂದು ಹಾಕತ್ ಹೇಳಕ್ಕೆ ಯಾರವೇ ಅಂತಾರೇನು. ಹ್ಯಾಂಗಿರ್ಬೇಕಂದ್ರೆ ಕೊಡಬೇಡ ಅಂದ್ರ ಜಗ್ಗಿ ಕೊಡಬೇಡ, ಜಗ್ಗಿ ಬಹಳ ಕೊಡಬೇಡ. ಬಹಳ ಕೊಟ್ಟೆ ಅಂತಂದ್ರೆ ಯಾರೇನು ದೊಡ್ಡ ಇದ್ದು ಸೌಕರ್ಯ ಇರ್ತಾರ, ಮಿಡಲ್ ಕ್ಲಾಸು ಬಿಲೋ ಮಿಡಲ್ ಕ್ಲಾಸ್ನವರು ಜಾಸ್ತಿ ಏನಾರ ಕೊಟ್ರಂದ್ರೆ ಅವ್ರಿಗೆ ಕಡಿಮೆ ಬೀಳ್ತದ. ಅದಕ್ಕೆ ನಿನಗೆ ಕಡಿಮೆ ಬೀಳಂಗ ಮಾಡ್ಕೊಂಡು ಕೊಡಬೇಡ. ಮತ್ತೆ ಕೊಡಬೇಡ ಕೊಡದೆ ಇರಬೇಡ. ನೋಡ್ರಿ ಹೆಂಗದ, ಕೊಡಬೇಡ ಕೊಡದಿರಬೇಡ ಅಂದ್ರೆ ಏನ್ ಅರ್ಥ ಮಾಡ್ಕೋತೀರಿ? ಕೊಡಬೇಡ ಕೊಡದಿರಬೇಡ. ಭಯಂಕರ ಕೊಡಬೇಡ. ಅಪಾತ್ರದಲ್ಲಿ ಅಂತಂದ್ರೆ ಬಹಳ ಕೊಡಬೇಡ, ನಿನಗೆ ಕಡಿಮೆ ಬೀಳಂಗ್ ಮಾಡ್ಕೋಬೇಡ. ಮತ್ತೆ ಕೊಡದಿರಬೇಡ ಅಂತಂದ್ರ ಎಷ್ಟು ಬೇಕು ಅಷ್ಟಾದ್ರೂ ಕೊಟ್ಕೋತಿರು ಅಂತ. ಹೌದಾ ಇಲ್ಲ? ಕೊಡಬೇಡ ಕೊಡದಿರಬೇಡ. ಅದು ಸೊಡರೆಣ್ಣೆ ಬೆಳಗುವುದಕ್ಕೆ ಕೊಡನೆತ್ತಿ ಸುರುವವರೇ ಅಂತೇಳಿ ಒಂದು ವಚನ ಅದ. ಅದ್ರ ಫಸ್ಟ್ ಸಾಲ ಏನದ ನೋಡ್ಬೇಕು. ಕೊಡಬೇಡ ಕೊಡದೆ ಇರಬೇಡ. ಈಗ ಇಲ್ಲಿ ನಾನು ನಿಮಗ ಸತ್ಸಂಗ ಮಾಡ್ತೇನೆ. ಸತ್ಸಂಗ ಮಾಡಾಗ ನಾನು ಪಾಠ ಹೇಳೋದು ನಿಮಗೆ ಫ್ರೀ ಇರ್ಬೋದು, ಇಲ್ಲಿ ಖರ್ಚದವಿಲ್ಲ ನಮಗ. ಈಗ ಗಪ್ಪ ಆಯ್ತೀರಿ, ಮಾತಾಡಂಗಿಲ್ಲ ಈಗ. ಯಾಕಂದ್ರ ನಮ್ ಕುಂಡಿ ಹುಡುಕ್ ನೀರು ಬಂದ ಗಪ್ಪಾಗ್ಬಿಡೋದು. ಖರ್ಚದವ ಇಲ್ಲ ಇಲ್ಲಿ. ಮತ್ತೆ ಇಲ್ಲಿ ಏನದವ, ಹೈ ಸ್ಪೀಡ್ ಯಾವುದು ವೈಫೈ ಹಾಕೋಬೇಕು, ನಾವು ಗಂಟೆಗಟ್ಟಲೆ ಹೇಳ್ಬೇಕು, ಎಲ್ಲ ಕ್ಲಿಯರ್ ಬರ್ಬೇಕಾರ. ಇಲ್ಲಿ ಮೊಬೈಲಿಗೆ ಹಾಕಬೇಕು. ಮತ್ತೆ ಮೊಬೈಲ್ ನಿಮ್ಮ ಎಲ್ಲ ಮೊಬೈಲ್ಗಳು 4-5 ವರ್ಷ ಬಂದ್ರೆ ನಮ್ಮ ಮೊಬೈಲ್ ವರ್ಷ 1.5 ವರ್ಷನಾಗೆ ಖಲಾಸ್. ಅದು ಮೊಬೈಲ್ ಎಲ್ಲ ಮೆತ್ತಗೆ ಹೋಗ್ಬಿಡ್ತದೆ. ಕಂಟಿನ್ಯೂಸ್ ಅದಕ್ಕೆ ತೆಕ್ಕಿಗೆ ಬಿದ್ರೆ ಏನ್ ಮಾಡ್ಬೇಕು? ಅದು ಇನ್ಸ್ಟ್ರೂಮೆಂಟ್.
ಮೇಲೆ ಮೊಬೈಲ್ಗಳು ತಗೋಬೇಕು, ಮೊಬೈಲ್ ಮೇಲೆ ಇದು ಮಾಡ್ತಿರ್ಬೇಕು. ನಮ್ಮ ಸಲುವಾಗೆ ಇವರು ಸತ್ಸಂಗ ಮಾಡ್ತಾರ ಅಂತ ಅಂದ್ಮೇಲೆ ನಾವು ಒಂದಿಟ್ಟು ಅದರೊಳಗ ಏನಾರ ಒಂದಿಷ್ಟು ತಿಂಗಳ ಖರ್ಚಿಗೆ ವ್ಯವಸ್ಥೆ ಮಾಡಬೇಕು ಅನ್ನೋದು. ರಿಟೈರ್ ಆಗಿ 4,400 ರೂಪಾಯಿ ಬರ್ತದ, ಅದರೊಳಗ ಇವ್ರು ಇದೆಲ್ಲ ಖರ್ಚು ಮಾಡ್ಕೊಂಡು ಹೆಂಗ್ ಮಾಡ್ಲಕತ್ತಿರ್ಬೇಕು? ನನ್ಗೇನು ರೊಕ್ಕ ಕೊಡೋದು ಬೇಕಾಗಿಲ್ಲ, ನಿಮ್ಮ ಒಳಗೊಂದು ಹೃದಯವಂತಿಕೆ ಅನ್ನೋದು ಜಾಗ್ರ ಆಗ್ತಾ ಇಲ್ಲ. ಮನೆಯೊಳಗೆ ಒಂದು ಫಂಕ್ಷನ್ ಅದಂದ್ರೆ ಒಬ್ರಿಗೊಬ್ರು ಬರಬೇಕು, ಎಲ್ಲರೂ ನಿಂತು ಮಾಡಬೇಕು ಅನ್ನೋ ಭಾವನೆ ಬರ್ತಾ ಇಲ್ಲ, ಹೃದಯವಂತಿಕೆ ಇಲ್ಲ. ಯಾರು ಬರೋರು ಇದ್ದಿದ್ದಿಲ್ರಿ, ನಾನು ಫೋರ್ಸ್ ಮಾಡಿ ಕಳಿಸಿ ಕೊಟ್ಟೆ ಅಂದೊತ್ನಾಗ ಮತ್ತೆ ನಿಮಗೆಲ್ಲ ಹೇಳಿ ನಿಮ್ಗೆಲ್ಲ ಕೇಳಿ ಅದೇನು ನಿಮ್ ಸಲುವಾಗಿ ನಿಮ್ಲಿಂತ ಏನು ಲೌಕಿಕ ಕೆಲಸ ತೆಕ್ಕೋಬೇಕಂತಲ್ಲ, ಹೃದಯದೊಳಗೊಂದು ಭಾವನೆನೇ ಇರ್ಲಿಲ್ಲ ಅಂತಂದ್ರೆ ಸದ್ಭಾವನೆ ಸೃಷ್ಟಿ ಆಗ್ಲಿಲ್ಲ. ಬರೇ ತಲೆ ಬೆಳೆಸ್ಕೊಂಡಿರಿ, ವಿಚಾರ ಸಾಗರ ಕೇಳಿ ಕೇಳಿ ತಲೆ ಒಳಗೆ ಜ್ಞಾನ ಬೆಳೆಸ್ಕೊಂಡಿರಿ, ಹೃದಯದೊಳಗೆ ಭಕ್ತಿನೇ ಬರ್ಲಿಲ್ಲಲ್ಲ. ನಿಮ್ಮ ಹೃದಯ ಶೂನ್ಯ, ಶುಷ್ಕ ಹೃದಯದವರು. ನೀವು ಯಾರೂ ಬರಕ್ಕಿಲ್ಲ, ನಾ ಫೋರ್ಸ್ ಮಾಡಿ ಕಳಿಸ್ತೀನಿ ಅಂತ ತಾನೂ ಬರಲಿಲ್ಲ, ಅದ್ ಫೋರ್ಸ್ ಮಾಡಿ ಕಳಿಸಿದವ್ರು ಬಂದದ್ದು ಸಾರ್ಥಕ ಆಗಲಿಲ್ಲ. ಅವರು ತಮ್ಮ ಸ್ವಂತ ಮನಸ್ಸಿನಿಂದ ಬಂದಿಲ್ಲ, ಕಲ್ಯಾಣಪ್ಪ ಹೇಳಿದ್ದಕ್ಕೆ ಬಂದಾರ ಅಂತಂದಾಗ ನಮ್ಮ ಪರಿಸ್ಥಿತಿ ಏನಿರ್ಬೇಕು? ಈಟೆಲ್ಲ ಇವ್ರಿಗೆ ಕಾಳಜಿ ಮಾಡಿ ಹೇಳಿದ್ರು ಇದು ನಿಮ್ಮ ಸಲುವಾಗಿ ನಾನು ಹೇಳ್ತಾನೆ ಇಲ್ಲ, ದೇವರಾಣಿಗೂ ನಿಮ್ಮ ಸಲುವಾಗಿ ಹೇಳ್ತಾ ಇಲ್ಲ. ನನ್ನ ಸೇವೆ, ನಾನು ಪರಮಾತ್ಮನ ಸೇವೆ ಅಂತ ಮಾಡ್ಲಕತ್ತೀನಿ. ಆದ್ರೆ ಇದ್ರೊಳಗೆ ಕೂತು ಕೇಳಿ ನಿಮ್ಮೊಳಗೆ ಏನು ಪರಿವರ್ತನೆನೇ ಬರಲಿಲ್ಲಲ್ಲ. ಇದು ನಾನು ಬಿಟ್ರೆ ಮತ್ತಾರು ಅನ್ಲಕ್ ಸಾಧ್ಯ ಇಲ್ಲ. ನಿಮಗೆ ಮತ್ತೊಬ್ರು ಯಾರು ಅಂದ್ರೆ ತಪ್ಪು ತಿಳ್ಕೊತೀರಿ, ನಾನೇ ನೆಟ್ಟಗೆ ಮಾಡಬೇಕು ನಿಮ್ಮನ್ನ. ಹೃದಯವಂತಿಕೆನೇ ಇಲ್ಲ ಅಂತ ಕೆಲಸ ಇದ್ದವರು, ವಯಸ್ಸಾಗಿ ತ್ರಾಸಾಗವರು ಬಿಡ್ರಿ, ಕೆಲಸ ಇರ್ಲಾರ್ದವ್ರು ಸಹಿತ ಇಲ್ಲಿಗೆ ಬರ್ಬೇಕನ್ನಂತ ಮನಸ್ಸು ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಹೃದಯವಂತಿಕೆ ಎಲ್ಲಿ ಅದ? ಹೃದಯದೊಳಗೆ ಏನಾರ ಆದ ಒಂದಿಷ್ಟು? ಇದು ನೀಚತನ. ಇದೇನದ ಅಂತಂದ್ರ ನಿಮಗ ಒಂದೇ ಸಲ ಉಕ್ಕಬೇಕು ಒಳಗ ಅಭಿಮಾನ, ಅಲ್ಲಿ ಏನದ ನೋಡ್ಬೇಕು, ಹೋಗ್ಬೇಕು, ಬರ್ಬೇಕು, ಏನ್ ಮಾಡ್ಬೇಕು, ಏನ್ ಅವಶ್ಯಕತೆ ಅದ. ನಿಮ್ಮಲ್ಲಿನೂ ಏನಾರ ಇದ್ರೆ ನಾವು ಕೇಳ್ತೇವ ಇಲ್ಲ? ಯಾರ್ಯಾರ ಬರ್ಬೇಕೇನಪ್ಪ, ದುಡ್ಡಿನ ಅವಶ್ಯಕತೆ ಏನಾರ ಇದ್ರೆ ನೋಡ್ರಿ. ಎಲ್ಲರದು ಒಂದು ಮನೆ ಕಾರ್ಯಕ್ರಮ ಅಂದ್ರೆ ಅದು ಎಲ್ಲರ ಕಾರ್ಯಕ್ರಮ ಇದ್ದಂಗ. ಬರೇ ಇದು ಚಂದಕ್ಕೆ ಕೂತು ಸತ್ಸಂಗ ಮಾಡೋದಲ್ಲ, ಇನ್ನು ಮುಂದ ಎಲ್ಲರೂ ಹೋಗ್ಬೇಕು. ಕಡ್ಡಾಯವಾಗಿ ಎಲ್ಲೇ ಕಾರ್ಯಕ್ರಮ ಇತ್ತಂದ್ರೆ ಎಲ್ಲರೂ ಹೋಗ್ಬೇಕು. ಸೂಕ್ತವಾದ ಒಂದು ನಿಮ್ಮ ಕಾರಣ ಇತ್ತು ಅಂತಂದ್ರೆ ತಿಳಿಸಿ ಹಿಂದಕ್ಕೆ ಸರ್ಕೋಬೇಕೆ ಹೊರತು ಕಳ್ಳ ದನಗಳು ಕೂತಂಗ ಎಲ್ಲರ ಮರಿಯಾಗಿ ಕುಂದ್ರಂಗಿಲ್ಲ. ಹೌದು, ಮತ್ತೆ ನಮಗ್ ಗಳೆ ಕಟ್ತಾರಂತೇಳಿ ದನಗಳು ಎಲ್ಲಾರು ಅಡ್ಕೊಂಡು ಕುಂದಿರ್ತಾವಲ್ಲ, ಆ ತರ ಮಾಡಿದಾರ ಅಲ್ಲ. ಎಲ್ಲರೂ ಚಂದ ಹೋಗಿ ಕೂಡಿ ಕಾರ್ಯಕ್ರಮ ಮಾಡ್ಬೇಕು. ನಾವೆಲ್ಲರೂ ಒಂದಾಗಬೇಕು, ಎಲ್ಲರೂ ಚಂದ ಆಗ್ಬೇಕು ಯಾವುದೇ ಕಾರ್ಯಕ್ರಮದೊಳಗೆ. ಬಹಳ ಒಂದು ಖೇದ ಅನಿಸ್ತದ ಈ ಸಲ ನೀವು ಮಾಡಿದ ಒಂದು ವರ್ತನೆ ನೋಡಿದ್ರೆ ಬಹಳ ಖೇದ ಅನಿಸ್ತದ. ನಿಮ್ಗೇನ್ ನಾವು ಕುಂಕುಮ ಹಚ್ಚಿ ಕರಿಬೇಕಾ ನಿಮ್ಗ ಬರ್ರಿಯಪ್ಪ ಅಂತ? ಒಂದು 4 ಮಂದಿ ಹೆಣ್ಮಕ್ಳು, ಒಂದು 4 ಮಂದಿ ಗಂಡ್ಮಕ್ಳು ನೀವು ಬಂದು ನಿಂತಿದ್ರಿ ಅಂತಂದ್ರ ಎಂತ ಇದಾಗ್ತಿತ್ತು. ಇದು ಹೃದಯವಂತಿಕೆ ಬೆಳೆಸ್ಕೋರಿ ಅಂತ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿಲ್ಲ ಅಂತಂದ್ರೆ ಇಲ್ಲಿ ನಮ್ಮ ಮನೆಯಾಗ ನಮಗೆ ಕೆಲಸ ಇಲ್ಲ. ಅಲ್ಲಿ ಕಾರ್ಯಕ್ರಮದಾಗ ಎಲ್ಲಾನು ಅವ್ರು ರೊಕ್ಕ ಕೊಟ್ಟು ಅವ್ರು ಬೇರೆಯವರೇ ಮಾಡ್ತಿದ್ರು. ಆದ್ರೆ ನೀವು ನಮ್ಮ ಪೀಠದವರಾಗಿ ಒಂದ್ 3-4 ಮಂದಿ ಒಂದಿಟ್ಟು ಬಂದು ಚಂದ ನಿಂತು, ಅದು ಹೆಣ್ಮಕ್ಳ ಕಾರ್ಯಕ್ರಮ ಮತ್ತೆ ಮಹಿಳಾ ಪೀಠ ಅಂತೇಳಿ ಮಾಡ್ಕೊಂಡು ಮಹಿಳೆಯರು ಮೆರಿತೀರಿ. ಇದ್ರಾಗ ಒಂದು ಚೂರಾದ್ರೂ ನಿಮ್ಮ ಮಹಿಳೆಯರಲ್ಲಿ ಹೃದಯವಂತಿಕೆ ಇಲ್ಲ. ನಾಳೆ ನಿಮ್ಮ ಮನೆಯೊಳಗೂ ಇಂಥವ್ ಏನಾರ ಕಾರ್ಯಕ್ರಮ ಇದ್ರೆ ಹೋಗ್ಬೇಡ್ರಿ, ಬರೀ ಸತ್ಸಂಗ ಮಾಡ್ಕೊತ ಹಿಂಗೆ ಕುಂತಿರ್ರಿ. ಯಾ ಮಕ್ಕಳು ಮಾರಿ ನೋಡ್ಬೇಡ್ರಿ, ಮೊಮ್ಮಕ್ಕಳು ಮಾರಿ ನೋಡ್ಬೇಡ್ರಿ, ಯಾ ಕಾರ್ಯಕ್ರಮ ಮಾಡಬೇಡ್ರಿ. ಒಂದ್ 500 ರೂಪಾಯಿ ಕಳಿಸಿ ಕೂತ್ ಬಿಡ್ದವ್ರಿ. ನಿಮ್ಮ ಕಳ್ಳ ಕಕ್ಲತಿ ಇದ್ದಂಗ ನಿಮಗ ಸ್ವಾರ್ಥದ ಕಳ್ಳು ಕಕ್ಲತಿ ಇದ್ದಂಗೆ ಪರಮಾರ್ಥದಾಗ ಯಾಕೆ ನಿಮ್ಮ ಕಳ್ಳು ಕಕ್ಲತಿ ಬೆಳೀತಾ ಇಲ್ಲ? ಎಷ್ಟು ಹೀನ ಸ್ಥಿತಿ ಒಳಗದಾವ ನಿಮ್ಮ ಹೃದಯಗಳು ಗೊತ್ತಾ? ಆ ಬೌದ್ಧಿಕ ದಾರಿದ್ರ್ಯ, ಹೃದಯವಂತಿಕೆಯ ದಾರಿದ್ರ್ಯದಿಂದ ಹೊರಗೆ ಬರ್ರಿ. ಎಲ್ಲ ವಚನಗಳು ಕೇಳಿ ಏನ್ ಮಾಡಕತ್ತೀರಿ? ಪ್ರತಿನಿತ್ಯ ಗುಮ್ಮಲಕತ್ತಾರ ಶರಣರ ವಚನಗಳು, ಚನ್ನಬಸವಣ್ಣನ ಏಟು ವಿದ್ಯೆ ಬೀಳಕತ್ತಾವ.
ಅವು ಏಟು ಬಿದ್ರೆ ಮಾರುತಿ ಆಗದ್ ಬಿಟ್ಟು ಮಂಗೆ ಆಗ್ಲಕತ್ತಿರಲ್ಲ. ಚನ್ನಬಸವಣ್ಣನ ಏಟ್ ಎದಕ್ಕೆ ಮಾರುತಿ ದೇವ್ರು ಮಾಡ್ಬೇಕತ್ ಮಾಡ್ಲಕತ್ತಾನ, ಹಂಗ ಲಿಂಗ ಆಗ್ಬೇಕು ಅಂತ ಮಾಡ್ಲಕ್ಕಾದ್ರ ಹಂಗ ಹೋಗಿ ಮಂಗ ಆಗ್ಲಕತ್ತವಲ್ಲ ಇವು. ಇದರಿಂದ ಹೊರಗೆ ಬರ್ಬೇಕು, ಇದರಿಂದ ಚೇಂಜಸ್ ಆಗ್ಬೇಕು. ಸೂಕ್ತ ಕಾರಣಗಳು ಇರ್ಲಾರ್ದೇನೆ ಸುಮ್ಮ ಕುಂದಿರ್ತೀವಿ. ಇದು ಒಂದು ಜಡತ್ವ ಏನು ಪ್ರವೃತ್ತಿ ಅದಲ್ಲ, ಈ ಪ್ರವೃತ್ತಿಲಿಂತ ಹೊರಗೆ ಬರ್ಬೇಕು. ಹೃದಯದೊಳಗೆ ಪ್ರೀತಿ ಇತ್ತು ಅಂತಂದ್ರೆ ಎಷ್ಟೇ ದೂರ ಇದ್ರೂ ಸಮೀಪ ಆಗ್ತಾವ. ಒಳಗೆ ಪ್ರೀತಿ ಇಲ್ಲ ಅಂತಂದ್ರೆ ಸಮೀಪ ಇದ್ರೂ ದೂರ ಇರ್ತಾವ ಅಷ್ಟೇ. ಏನ್ ಮಾಡ್ಬೇಕು ತಗೊಂಡು? ಇದೆಲ್ಲ ಮಾಡಿದ್ದರ ಉಪಯೋಗ ಏನು? ಎಲ್ಲರೂ ಒಂದ್ ಕಡೆ ಸೇರ್ಕೊಂಡು ಒಬ್ಬರ ಮುಖ ಒಬ್ಬರು ನೋಡಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಇದು ಇಲ್ಲ ಅಂತ ಅಂದಾಗ ಎದಕ್ಕೆ ಬಂತಿದು? ಮೊದಲಿನ ಕಾಲದಾಗ ಎಷ್ಟೋ ಕಿಲೋಮೀಟರ್ ನಡಿಕೋತ ಹೋಗಿ ಸತ್ಸಂಗ ಹೇಳಿ ಬರ್ತಿದಾರಂತ. ಕುಂತಲ್ಲೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರಿ, ಕುಂತಲ್ಲೇ ಎಲ್ಲಾನು ನಡೆದದ. ಇಂಥದೊಂದು ಯಾವ್ದಾರ ಪ್ರಸಂಗ ಬಂದಾಗ ಅದನ್ನು ಒಂದಿಟ್ಟು ಕಿತ್ಕೊಂಡು ಹೋಗಿ ಮುಂದಕ್ಕೆ ಹೋಗಿ ಆ ಕಾರ್ಯಕ್ರಮಗಳನ್ನ ನೋಡಿ ಯಶಸ್ವಿ ಮಾಡಿ ಬರಬೇಕು ಅನ್ನೋಂಥದ್ದು ಬುದ್ಧಿನೇ ಬರಲಿಲ್ಲ ಅಂತಂದ್ರೆ ಏನ್ ಉಪಯೋಗ? ಇದು ಯಾರಂದ್ರೆ ಅಲ್ಲ, ನಾಳೆ ಯಾರ ಕಾರ್ಯಕ್ರಮದಾಗೂ ಈ ರೀತಿ ಆಗ್ಬಾರ್ದು. ನನಗೀಗ ಏನ್ ಆಗ್ಬೇಕಾಗ್ಯದ ಇಮಿಡಿಯೇಟ್ ಅಂದ್ರ, ನೀವು ಶುದ್ಧ ಬ್ರಹ್ಮ ಪೀಠದಾಗ ಒಬ್ಬರು ಆಕ್ಟಿವ್ ಪರ್ಸನ್ ಬೇಕಾಗ್ಯದ, ನನಗೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಬೇಕಾಗ್ಯದ. ನನ್ನ ಸ್ಥಾನದಾಗ ನಿಂತು ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ಎಲ್ಲ ಯಾಕೆ ಬರಂಗಿಲ್ಲ ಅಂತ ಕೇಳ್ಬೇಕು, ಏನಾಗ್ಯದ ಅಂತ ಕೇಳ್ಬೇಕು. ಸೂಕ್ತ ಕಾರಣಗಳು ಇದ್ದಿದ್ದಿಲ್ಲ ಅಂತಂದ್ರ ನಡ್ರಿ ಹೋಗ್ಬೇಕ ಬರಬೇಕಂತೇಳಿ ಫೋರ್ಸ್ ಮಾಡಿ ಕಳಿಸ್ಬೇಕು. ಏನ್ ದಿನ ಕಾರ್ಯಕ್ರಮ ಇರ್ತಾವ? ಯಾವಾಗರೆ ಒಂದ್ ಸಾರಿ ಇರ್ತದ. ಒಬ್ರು ಯಾರ ಆಡಳಿತಾಧಿಕಾರಿಗಳು ಬೇಕಾಗ್ಯದ ನನಗೆ. ಯಾರು ಮಾಡ್ತೀರಿ? ಯಾರು ತಯಾರಾಗ್ತೀರಿ? ಒಬ್ರು ಯಾರು ರೆಡಿ ಆಗ್ಬೇಕು. ಇಲ್ಲ ಅಂತಂದ್ರೆ ಪಾಠ ನಿಲ್ಲಿಸ್ಬಿಡ್ತೇನೆ. ಈ ಪಾಠಕ್ಕ ಒಬ್ಬ ಸೂಕ್ತವಾದಂತ ಮುಖ್ಯ ಅಧಿಕಾರಿ ಬೇಕಾಗ್ಯದ ನಮಗೆ. ಬರೇ ತಲೆಯಾಗ ಬುದ್ಧಿ ತುಂಬಿಕೊಂಡ್ರು ಉಪಯೋಗ ಇಲ್ಲ. ಹೃದಯದೊಳಗ ಸದ್ಭಾವ ತುಂಬ್ಕೋಬೇಕು. ಸದ್ಭಾವ ರಹಿತ ಇದ್ರದು ನಿರ್ಗಂಧ ಕುಸುಮಗಳು ತಿಪ್ಪಿಗೆ ಹಚ್ಚಿಬೇಕು ಅಷ್ಟೇ. ಅವು ತಗೊಂಡು ಏನು ಉಪಯೋಗ ಇಲ್ಲ. ತಲೆಗೆ ಬುದ್ಧಿ ಇದ್ರೆ ತಗೊಂಡು ಏನ್ ಮಾಡ್ತೇವೆ? ಬ್ರಹ್ಮಜ್ಞಾನ ಬ್ರಹ್ಮ ಸ್ವರೂಪನೇ ಇಲ್ಲ ನಿಮ್ಮಲ್ಲಿ. ಯಾರ್ಯಾರು ಒಬ್ರು ಪ್ರಾಪರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬೇಕು ನನಗೆ. ಇದ್ರೊಳಗೆ ಯಾರ್ಯಾರು ಒಬ್ರು ತಯಾರಾಗಬೇಕು. ನಾವು ಮಾಡ್ತೀವಿ ಅಂತೇಳಿ ಮುಂದೆ ಬರೋ ತನಕ ನಾನು ಪಾಠ ಮುಂದುವರ್ಸಂಗಿಲ್ಲ. ಏನ್ ಹೇಳ್ತೀರಿ? ಮೊನ್ನೆ ಹೇಳ್ತೀರಿ ನೀವೇ ಏನು ಮಾಡಂಗಿಲ್ಲ. ಏನ್ ಮಾಡಕತ್ತೀರಿ? ನೀವೇ ಮುಂದೆ ಬರಂಗಿಲ್ಲ. ನೀವು ಏನು ನಿಮ್ಮ ಮೇಲೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಏನ್ ಮಾಡ್ಲಕತ್ತೀರಿ ನೀವು? ನೀವೇ ಮುಂದಕ್ಕೆ ಬರಂಗಿಲ್ಲ. ದೊಡ್ಡ ನಿರಾಶೆ ನಿಮ್ ಕಾಲಾಗ ನಮಗೆ. ಯಾವುದಕ್ಕೆ ಮಹತ್ವ ಕೊಡಬೇಕು ಅನ್ನೋದೇ ವಿವೇಕ ಇಲ್ಲದಂತವರಿಗೆ ಏನ್ ಮಾಡ್ಬೇಕು ನಾವು? ಏನ್ ಮಾಡಕತ್ತೀರಿ? ಯಾರು ಏನ್ ಮಾಡಕತ್ತೀರಿ? ಏನ್ ವಿಚಾರ ಮಾಡಿ ಒಬ್ಬ ಅಡ್ಮಿನಿಸ್ಟ್ರೇಟರ್ ತಯಾರಾಗಿ ನೀಟಾಗಿ ಎಲ್ಲರನ್ನ ಡ್ರೈವ್ ಮಾಡ್ಬೇಕು. ಇದು ಒಂದು ಸಂಸ್ಥೆ ಅಂತ ಅಂದ್ಮೇಲೆ ಅದ್ರೊಳಗ ಎಲ್ಲರೂ ಆತನ ಆಡಳಿತಕ್ಕೆ ಒಳಪಡಬೇಕು. ಅವನ ಜೊತೆಗೆ ಎಲ್ಲರೂ ಸರಿಯಾಗಿ ಸಹಕಾರದಿಂದ ನಡ್ಕೊಂಡು ಹೋಗ್ಬೇಕು. ಅಂತವನ್ನ ತಯಾರು ಮಾಡ್ಬೇಕು. ಇಲ್ಲ ಅಂತಂದ್ರೆ ನಾನೇ ತಗೋತೀನಿ ಕೈಯ ಹಿಂಗೆ ನೋಡ್ರಿ ಸಿಕ್ಕಂಗೆಲ್ಲ ಅನ್ಕೋತ ಕುಂದಿರ್ಬೇಕಾಗ್ತದೆ. ಅಶಿಸ್ತು ಕಂಡಾಗ ಎಂದು ಬಿಡಂಗಿಲ್ಲ ನಾನು. ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ನೈತಿಕವಾಗಿರ್ಬೋದು, ಎಲ್ಲದರೊಳಗೂ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಫೈನಾನ್ಸಿಯಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡೋದ್ರಾಗ ಪ್ರತಿ ಸಲನೂ ಏನಾರೇ ಒಂದು ಗೊತ್ತ. ನಾನೇ ತಲೆ ಕೆಡಿಸ್ಕೋಬೇಕು. ಡಿಸಿಪ್ಲಿನ್ ಇತ್ತು ಅಂತಂದ್ರೆ ಸ್ವಚ್ಛ ಇದ್ರೆ ಆರಾಮಿರ್ತೀವಿ. ಶುದ್ಧ ಬ್ರಹ್ಮ ಪೀಠ ಮನ್ಸಿಗೆ ಬಂದಂಗೆ ಮಾಡಂಗಿಲ್ಲ.
ನಿಮ್ಮ ಸ್ವಂತ ದುಡ್ಡು ಜೋಬ್ನಂದು ದುಡ್ಡು ಹಾಕಿ ನೀವು ಏನಾರ ಬೆಕ್ಕದ್ ಮಾಡ್ರಿ, ಬ್ಯಾಡ ಅನ್ನಂಗಿಲ್ಲ. 4 ಜನರ ದುಡ್ಡು ಸಂಗ್ರಹ ಮಾಡಿದ ಹೊತ್ತನಾಗ ಅಲ್ಲಿ ಡಿಸಿಪ್ಲಿನ್, ಶಿಸ್ತು ಅನ್ನೋದು ಬಹಳ ಮುಖ್ಯ ಅದ. ಯಾವ ಉದ್ದೇಶಕ್ಕೆ ಕೊಟ್ಟಾರ, ಯಾವ ಉದ್ದೇಶಕ್ಕೆ ಅದು ಖರ್ಚಾಗಬೇಕು, ಯಾವ ಉದ್ದೇಶಕ್ಕೆ ಅದನ್ನು ಖರ್ಚು ಮಾಡಿ 4 ಮಂದಿ ಬಲ್ಲಿ ದುಡ್ಡು ಸಂಗ್ರಹ ಮಾಡಿದ್ಮೇಲೆ ಅದು ಮುಖ್ಯ ಅಧಿಕಾರಿಗೆ ಅದು ತಿಳಿಯಲೇಬೇಕು. ಪೀಠದೊಳಗೆ ದುಡ್ಡು ಸಂಗ್ರಹ ಮಾಡಿದ್ದು ಅವ್ರಿಗೆ ಯಾಕೆ ತಿಳಿಸ್ಬೇಕು? ನಮ್ಮನ್ನ ನಾವು ಸಂಗ್ರಹ ಮಾಡಿ ನಮ್ಮನ್ನ ನಾವು ಹೆಂಗ್ ಬೇಕಂಗ್ ಖರ್ಚು ಮಾಡಿದ್ರೆ ಆಯ್ತು ಅಂತಲಿಲ್ಲ. ಮೇಲಾಧಿಕಾರಿಗೆ ಅದು ಪರ್ಫೆಕ್ಟ್ ಆಗಿ ತಿಳಿಬೇಕು, ಅದರ ಲೆಕ್ಕ ಕೊಡಬೇಕು. ನಮಗೆ ತಿಳಿಸಲಾರದೆ ನೀವು ಸಂಗ್ರಹ ಮಾಡಿ ನಿಮ್ಮ ಮನ್ಸಿಗೆ ಬಂದಂಗೆ ಮಾಡ್ತೀವಿ ಅಂತಂದ್ರೆ ಆಗಂಗಿಲ್ಲ. ನಿಮ್ಮ ಜೇಬ್ನಂದ್ ರೊಕ್ಕ ಎಟ್ಟರೆ ಹಾಕಿ ನೀವು ಏನಾರ ಮಾಡಿ, ನಿಮ್ಮದ ರೊಕ್ಕಕ್ಕೆ ನಾವು ಯಾರು ಕೇಳಂಗಿಲ್ಲ. ನಾವು ಇಟ್ಟು ಹಾಕಿದ್ದೀವ್ರಿ, ನಾವು ಇವೆಲ್ಲ ಮಾಡ್ತೀವಿ. ಎಲ್ಲರ ಬಲ್ಲಿ ಇದು ಸಂಗ್ರಹ ಮಾಡಿ ನನ್ನ ಮನ್ಸಿಗೆ ಬಂದಂಗೆ ನಡ್ಕೋತೀನಿ ಅಂತಂದ್ರೆ ಹೆಂಗಾತು? ಯಾವ ಉದ್ದೇಶಕ್ಕೆ ಕೊಟ್ಟಿರ್ತಾರೋ ಆ ಉದ್ದೇಶಕ್ಕೆ ಸಂಗ್ರಹ ಮಾಡ್ಕೊಂಡು ನಿಮ್ಗೆ ಬೇಕಾದವ್ರಿಗೆ, ನಿಮ್ಗೆ ಯಾರು ಬೇಕಾವ್ರಿಗೆ ಕರ್ಕೊಂಡ್ಬರ್ಬೇಕು. ಯಾರು ಫಂಕ್ಷನ್ಗಾರೆ ಯಾರಿಗಾರೆ ಕರ್ಕೊಂಡ್ಬರೋದು ಏನು ಅವಶ್ಯಕತೆ ಇರ್ತದೆ ನಿಮ್ಗೆ? ಯಾರಿಗೆ ಇನ್ವಿಟೇಷನ್ ಇರ್ತದೆ ಅವ್ರು ಬರ್ಬೇಕು. ನಿಮ್ಮ ಹೆಂಡ್ರ ಮಕ್ಕಳಿಗೆ ಕರ್ಕೊಂಡ್ಬರ್ರಿ, ಎಟ್ಟರೆ ಖರ್ಚು ಮಾಡ್ರಿ. ನಾವು ಪೀಠದ ಕಡೆಯಿಂದ ಖರ್ಚು ಮಾಡ್ತೀವಿ. ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಸುಮ್ಮನೆ ಯಾರ್ಯಾರಿಗಾರ ಹೊಡ್ಕೊಂಡು ಬಂದಕ್ಕೆ ನೀವು ನಮಗೆ ಇಲ್ಲಿ ವಜ್ಜೆ ಮಾಡಿದ್ರೆ ಹೆಂಗ? ಎಲ್ಲಾನು ಶಿಸ್ತಿರ್ಬೇಕು, ಮಾತಾಡ್ಬೇಕು. ಮೊದಲು ಮಾತಾಡ್ಬೇಕು, ಹಿಂಗ್ ಬರ್ಬೇಕತ್ತೀವ್ರಿ ಹೆಂಗ ಅಂತ ಕೇಳ್ರಿ. ನೀವು ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಯಾರ್ಯಾರು ಬರ್ತೀರಿ ಅಂದ್ರೆ ಅದೇನು ಕೇಳೋದು ಬೇಕಾಗಿಲ್ಲ. ಪೀಠದ ಸದಸ್ಯರು ನೀವು ಬೇಕಾದ ಬಂದು ನನ್ನ ಗಂಟಲ ಕೊಯ್ದು ಗಂಟಲ ಹೃದಯದೊಳಗಿಂದ ರಕ್ತ ಕುಡೀರಿ, ಬೇಡ ಅನ್ನಂಗಿಲ್ಲ. ಸಂಬಂಧ ಇರ್ಲಾರ್ದವ್ರು ಹೊಡ್ಕೊಂಡು ಬಂದು ನಮಗ ಮುಜುಗುರ ಮಾಡಬೇಡ. ಆರ್ಥಿಕ ಶಿಸ್ತು ಅನ್ನೋದು ಬಹಳ ಮುಖ್ಯ ಅದ. ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಪ್ರತಿ ಸಲನೂ ಹಿಂದೆ ಬೀಳಕತ್ತೀರಿ. ನಿಮ್ ಸ್ವಂತ ರೊಕ್ಕ ಹಾಕ್ರಿ, ಜೇಬ್ನಂದ್ ಹಾಕಿ ಎಷ್ಟು ಬಕ್ಕದಟ್ ಮಾಡ್ರಿ, ಎಷ್ಟು ಮಂದಿಗಾರ ಕರ್ಕೊಂಡು ಎಲ್ಲಿಗಾರೆ ಹೋಗ್ರಿ. ನಮ್ಮ ವಿಷಯದಾಗ ಹುಷಾರಾಗಿರ್ರಿ ಅಷ್ಟೇ. ನಮ್ಮ ವಿಷಯದಾಗ ಗದ್ದಲ ಮಾಡ್ಲಕ್ ಹೋಗ್ಬೇಡ್ರಿ. ನೀವು ಎಲ್ಲಾರ ಏನಾರು ಮಾಡ್ಕೊತ ನೀವು ಏನ್ ಅದಿರಿ ಶುದ್ಧ ಬ್ರಹ್ಮ ಪೀಠದ ಸಾಧಕರು, ಪ್ರತಿನಿತ್ಯ ಕುತ್ತಿ ಏನ್ ಕೇಳ್ತೀರಿ? ನಿಮ್ಮ ಮನೆಗಳು ನಮ್ಮ ಮನೆಗಳು, ನಮ್ಮ ಮನೆಗಳೇ ನಿಮ್ಮ ಮನೆಗಳು. ಎಟ್ಟರೆ ದಾಂಧಲೆ ಮಾಡ್ರಿ, ಎಟ್ಟರೆ ಖರ್ಚು ಮಾಡ್ರಿ, ಎಲ್ಲ ಒಂದೇ. ನಾವು ಒಂದು ನೊಣಕ್ಕೂ ಬೇರೆದ್ದು ನಾವು ಇಲ್ಲಿ ಬರ್ಲಕ್ಕೆ ಅವಕಾಶ ಕೊಡಲ್ಲ. ಅವ್ರು ನಮ್ಮ ಪೀಠಕ್ಕೆ ಸಂಬಂಧ ಇಲ್ಲ, ಅವ್ರು ನಮ್ದೇನು ಕೂತು ಕೇಳಂಗಿಲ್ಲ, ಅವ್ರು ನಮ್ದೇನು ಹೇಳಂಗಿಲ್ಲ. ಅವ್ರದೇನು ಅವ್ರ ಲೆಕ್ಕದಾಗ ಅವ್ರು ಇರ್ತಾರೆ. ಇನ್ನೊಬ್ಬರಿಗೆ ಏನ್ ಮರ್ಯಾದೆ ಕೊಡ್ಬೇಕು ಅದು ಕೊಡ್ತೀವಿ ಹೊರತು ಇಲ್ಲಿ ಎಲ್ಲದ್ರಾಗ ಒಂದಾಗ್ಯದಾಗ ನಾವು ಬಿಡಂಗಿಲ್ಲ. ಅದು ಕಂಟ್ರೋಲ್ನಾಗಿರ್ಬೇಕು. ಸೆಲ್ಫ್ ಕಂಟ್ರೋಲ್ ಅನ್ನೋದು ಇಟ್ಕೊಂಡು, ಅರಿವು ಇಟ್ಕೊಂಡು ನಡ್ಕೋರಿ. ಯಾರ್ಯಾರ ಒಬ್ರು ಆಡಳಿತಾಧಿಕಾರಿ ಆಗಿ ಚಂದ ನಡ್ಸ್ಕೊಂಡು ಹೋಗಂತವ್ರು ತಯಾರಾಗ್ರಿ. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ಹೆಣ್ಮಕ್ಳಿದ್ರೇನು ಗಂಡು ಮಕ್ಕಳಿದ್ರೆ ಏನು ಅನ್ನಿಸ್ಕೊಳ್ಳಾರ್ದಂಗ, ಒಂದು ಬಟ್ ಮಾಡಿ ತೋರಿಸ್ಕೊಳ್ಳಾರ್ದಂಗ, ಯಾವುದು ನೆಗೆಟಿವಿಟಿ ಇರ್ಲಾರ್ದಂಗ ಸಂತೋಷ, ಎಲ್ಲರಿಗೂ ಸಂತೋಷ ಆಗಂಗ ಏನು ಸಂಗ್ರಹ ಮಾಡ್ತೀರಿ, ಏನ್ ಕೆಲಸ ಮಾಡ್ತೀರಿ, ಏನು ಲೆಕ್ಕ ಕೊಡ್ತೀರಿ, ಎಲ್ಲಾ ಸ್ಟೆಪ್ನೊಳಗೂ ಸಂತೋಷ ಆಗ್ಬೇಕು. ನೆಗೆಟಿವಿಟಿ ಬರಬಾರದು. ಆ ರೀತಿ ಆದಂತ ನಿರ್ಧಾರ ತಗೊಳ್ಳಂತ ಒಬ್ಬ ಆಡಳಿತಾಧಿಕಾರಿ ಬೇಕಾಗ್ಯದ. ಯಾರ್ಯಾರು ಬಂದು ಅವ್ರು ಎಲಿ ಅಡಿಕೆ ತಿಂದದ್ದು ಖರ್ಚು ಸಹಿತ ಈ ಪೀಠದ ರೊಕ್ಕದಾಗ ಹಾಕ್ತೀರಿ ಅಂದ್ರೆ ಎಷ್ಟು ಶಾಣ್ಯರು ಇರ್ತೀರಿ ನೀವು, ಗೊತ್ತದ? ಇವೆಲ್ಲ ಏನಿವು? ಖೇದ ಅನ್ನಿಸ್ತದೆ. ಇವೆಲ್ಲ ಈ ತರ ಇರಬಾರ್ದು. ನಿಮ್ ಜೋಬ್ನೊಂದು ಹಾಕಿ ಖರ್ಚು ಮಾಡಿಸ್ರಿ, ಏಟರ ಖರ್ಚು ಏಟರ ಕೊಡ್ರಿ. ಯಾರು ಬೇಡ ಅಂತಾರೆ? ಇದ್ರಾಗ ಆಟ ಆಡಬೇಡ. ಈಗೇನು ವಿಚಾರ ಸಾಗರಕ್ಕೆ ಹೋಗೋಣ, ಏನ್ ಮಾಂತೇಶ್ ಗುರುಗಳು ಬಂದಾರಲ್ಲ, ಯೋಗಕ್ಕೆ ಹೋಗ್ಬಿಡ್ತೀರಾ? ಬಂದಿರಿ. 5 ಗಂಟೆ ಪಾಠ ಚಾಲು ಆಗ್ತದ. ಎಷ್ಟಕ್ಕೆ ಬಂದಿರಿ ನೀವು? ಮತ್ತೆ ಯಾಕ ಎತ್ತರ ಆಗಿಲ್ಲ? ನಾ ಮುಂಜಾನೆ 5ಕ್ಕೆ ಫೋನ್ ಮಾಡ್ಲ ನಾಳೆಲಿಂತ?
ಏನ್ರಿ? ಯಾರು ನಿರೂಪಕರಾದವರು ಹಿಂದಿನ ದಿವಸ ಹೇಳಿ ಅಥವಾ ಮರುದಿನ ಮುಂಜಾನೆ ಆದ್ರೂ ಒಂದಿಟ್ಟು ಫೋನ್ ಮಾಡಿ ಎಬ್ಬಿಸಿ ಆಯ್ತು ಟೈಮ್ ಆಯ್ತು ಈಗ 6ಕ್ಕೆ ಬಂದ ಮೇಲೆ ಏನಿದು ನೀವು ಯಾರು ಬಂದಿಲ್ಲ ಅಂತೇಳಿ ನಾವು ಪಾಠ ಹೇಳ್ಕೊತ ಕೂತೀವಿ. ಆಗ್ಲಿ, ಒಳ್ಳೇದಾಗಿ ಮಾಡಿ. ಮುಂದಿನ ಪಾಠ ಏನ್ ಮಾಡೋದು ಮಾಡ್ರಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣ, ಶರಣು ಶರಣ. ಮುಂದಿನ ಪಾಠ ಏನದು ಯೋಗ ಪಾಠ ಮಾಡಿ. ಒಳ್ಳೇದಾಗಿ.